ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೆಯ ಸಂಧಿ ಶುರುವಾಗ್ಯದ. ಭಾಳಷ್ಟು ವಿಚಾರಗಳನ್ನು ಈ ಮೊದಲನೇ ಸೂತ್ರದಲ್ಲಿ ಕೂಡ ಅವರು ಹೇಳ್ತಾರೆ. ಯಾಕಂತಂದ್ರೆ ಭಾಳಷ್ಟು ಅಗಮ್ಯವಾದಂಥ ವಿಚಾರಗಳನ್ನು ನಮ್ಗೆ ನಿಜಗೊಂಡರು ತಿಳಿಸ್ತಾ ಇದ್ದಾರೆ. ಮೊದಲನೇ ಸೂತ್ರ, ಪರತರ ಆನಂದಮಯ ಗುರು ಶಂಭು ಪದವೆನ್ನ ಶಿರದೋಳಿರು ತೀರ್ಕೆ ನಿಜ ಕರುಣದಿಂದೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಇಂಥ ಒಂದು ವಿಚಾರವನ್ನು ಪರತರ ಆನಂದಮಯ ಅದರಿಂದ ಕೂಡಿದಂಥ ಗುರುಶಂಭುಲಿಂಗ ಪದವೆನ್ನ ಶಿರದೊಳಿರುತ್ತಿರಿಕೆ ನಿಜ ಕರುಣದಿಂದ, ಅಂದರೆ ಅಂಥ ಕರುಣೆಯಿಂದ ನನ್ನ ಮೇಲೆ ಕೃಪಾಶೀರ್ವಾದ ಇರಲಿ ಅನ್ನುವಂಥ ಒಂದು ವಿಚಾರವನ್ನು ಈ ಸೂತ್ರದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ವಿಚಾರದಲ್ಲಿ ಕೂಡ ಭಾಳಷ್ಟು ವಿಷಯಗಳನ್ನು ಅವರು ಹೇಳಿದರು. ಈಗ 5ನೇ ನುಡಿಯಲ್ಲಿ ಕೂಡ ಅಂದು ಇಂದು ಮುಂದೆ ಬಿಡದೆಂದೆಂದು ನಿಜ ಭಕ್ತಿ ಇಂದೀಶನೊಡನೆ ಬೆರೆದು ಸುಖ ಮಿರ್ಪ ಗಣ ವೃಂದಮಂ ಕುರ್ತು ನತನಪ್ಪೆ ಅಂತ ನಿನ್ನೆ ಕೇಳಿದರು. ಯಾಕಂತಂದ್ರೆ ಇಂಥ ಒಂದು ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ 3 ಕಾಲದಲ್ಲಿ ಬಿಡದೇ ಇರುವಂಥ ಯಥಾರ್ಥದ ಭಕ್ತಿಯಿಂದ ಪರಮಾತ್ಮನನ್ನು ಕೂಡ್ಕೊಂಡಿರುವಂಥ ಪ್ರಮಥರ ವೃಂದವು ಅಂಥ ಒಂದು ಭಕ್ತಿ ಮುಕ್ತಿ ಸುಖಗಳನ್ನು ನನಗೆ ಉಂಟು ಮಾಡಲಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ನಿನ್ನೆ ಸ್ವಲ್ಪ ಕೆಲವೊಂದು ಸಂಶಯಗಳು, ಅದಕ್ಕೆ ಉತ್ತರಗಳನ್ನು ಕೂಡ ಹೇಳಿದರು ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳಿದರು, ಮುಖ್ಯವಾದ ಈಶ್ವರನಿಗೆ ನಮನ ಮಾಡಿದರೆ ಸಾಕು, ಮತ್ತು ಈಶ್ವರಿಗೆ ಒಬ್ಬತ್ತಿಗೆ ನಮಸ್ಕಾರ ಮಾಡಿದರೆ ಸಾಕಾಗ್ತದ. ಅದನ್ನು ಅನುಯಾಯಿಗಳಿಗೆ ಮತ್ತು ಅನುಯಾಯಿಗಳಾದಂಥ ಪ್ರಮಥರಿಗೆ ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ ಐತಪ್ಪ ಅಂತ ಒಂದು ಪ್ರಶ್ನೆ ಬಂದರೆ, ಯಾಕಂತಂದ್ರೆ ಈ ಮುಖ್ಯವಾದಂಥದ್ದು ಈಶ್ವರನಿಗೆ ನಾವು ನಮಸ್ಕಾರ ಮಾಡಿದ್ರಿ, ಮತ್ತು ನೀವು ಈ ಮಂಗಲದಲ್ಲಿ ಮತ್ತು ಪ್ರಮಥರ ಒಂದು ವಿಷಯವನ್ನು ತೊಗೊಂಡ್ರಲ್ಲ, ಯಾಕೆ ಅದರಿಂದ ಏನು ಪ್ರಯೋಜನ ಅಂತಂದ್ರು ಕೂಡ ಪ್ರಯೋಜನ ಐತಪ್ಪ. ಯಾಕಂತಂದ್ರೆ ಪ್ರಯೋಜನ ಇಲ್ದಿದ್ರೆ ಅವರು ಗ್ರಂಥಕರ್ತರು ಈ ಇದು ನಮಸ್ಕಾರವನ್ನು ಮಾಡ್ತಿದ್ದಿಲ್ಲ. ಯಾಕಂತಂದ್ರೆ ದೇವರು ಒಲವನ್ನು ಬಯಸುವಂಥ ಒಬ್ಬ ಪೂಜಾರಿ, ಬಯಸುವನು ಪೂಜಾರಿ ಒಲವನ್ನು ಮೊದಲು ಬಯಸುವಂತ. ಯಾಕಂದರೆ ದೇವರು ಬೇಕಪ್ಪ, ದೇವ್ರನ್ನ ನೋಡಬೇಕು, ನಾವು ದೇವ್ರ ದರ್ಶನ ಆಗ್ಬೇಕಾದ್ರೆ ಒಂದು ಪೂಜಾರಿ ಒಲವನ್ನು ಮೊದಲು ಮಾಡ್ತಾನೆ. ಯಾರು ಬಯಸುವವನು, ದೇವರನ್ನು ಕಾಣಬೇಕನ್ನುವಂಥವನು ಪೂಜಾರಿಯ ಒಲವನ್ನು ಮೊದಲು ಬಯಸ್ತಾನತ್ತ. ರಾಜನ ದರ್ಶನವನ್ನು ಮಾಡ್ಕೊಳ್ಬೇಕಂತ ಹೋದಂಥ ಒಬ್ಬ ವ್ಯಕ್ತಿ ಮೊದಲು ದ್ವಾರಪಾಲಕನ ಒಂದು ಸಹಕಾರವನ್ನು ಪಡ್ಕೊಳ್ಬೇಕಾಗ್ತದೆ, ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ. ನಾವು ರಾಜನ ನೋಡಬೇಕು, ಒಂದು ಸ್ವಲ್ಪ ಒಳಗೆ ಹೋಗ್ಬೇಕು, ಬಿಡ್ರಪ್ಪ ಅಂತ ಕೇಳಬೇಕಾಗ್ತದಲ್ಲ ಅವಶ್ಯವಾಗಿ. ಯಾಕಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಅಪೇಕ್ಷೆಯನ್ನು ಮೊದಲು ಪ್ರಮಥರ ಕೃಪೆಯನ್ನು ಸಂಪಾದಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಪರಮಾತ್ಮನ ಸಾಕ್ಷಾತ್ಕಾರದ ಒಂದು ಅಪೇಕ್ಷೆ ಉಳ್ಳಂಥವನು ಮೊದಲ ಈ ಪ್ರಮಥರ ಕೃಪೆಯನ್ನು ನಾವು ಸಂಪಾದನೆ ಮಾಡಬೇಕಾಗ್ತದೆ. ಅದರಿಂದ ಗ್ರಂಥಕರ್ತರು ಪ್ರಮಥ ವೃಂದವನ್ನು ಕುರಿತು ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಯಾಕಂದರೆ ಈ ರೀತಿ ಪ್ರಮಥರ ಆಶೀರ್ವಾದ ಮೂಲಕ ಪರಮಾತ್ಮನ ಸ್ವರೂಪದ ಸಾಕ್ಷಾತ್ಕಾರ ಮತ್ತೆ ಮಾಡಿಕೊಳ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಎಂಬ ಅರ್ಥ ಅಲ್ಲ. ಮತ್ತೇನಂದ್ರೆ ಈಗ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಮೊದಲು ಯಾವ ರೀತಿ ಒಬ್ಬ ರಾಜನನ್ನು ಭೇಟಿಯಾಗಕ್ಕೆ ಹೋದಾಗ ದ್ವಾರಪಾಲಕನ ಒಂದು ಸಹಾಯವನ್ನು ಹೆಂಗೆ ಪಡ್ಕೊಳ್ತಾರೋ ಅದೇ ರೀತಿ ಕೂಡ ಇಲ್ಲಿ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇದರಿಂದನೇ ಆಗ್ತಾನೆ ಅನ್ನುವಂಥ ಅರ್ಥನೂ ಅಲ್ಲ. ಈ ಪಾಠಕರು ವಿದ್ಯಾರ್ಥಿಗಳ ಸಲುವಾಗಿ ಅಕ್ಷರಗಳನ್ನು ತೀಡ್ತಿರ್ತಾರೆ, ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಅವರು ಹಾಗೆ ಮಂಗಳವನ್ನು ಮಾಡ್ತಾರೆ ಅನ್ನುವಂಥ ವಿಚಾರ. ಈ ರೀತಿ ಇಲ್ಲಿ ಅವರ ಒಂದು ಪ್ರಮಥರ ಒಂದು ಏನು ಅವ್ರದನ್ನು ಮಂಗಲವನ್ನು ಮಾಡುವಂಥದ್ದು ಯೋಗ್ಯ ಐತಪ್ಪ, ಅವ್ರ ಕೃಪೆಯನ್ನು ಬೇಕಾಗ್ತದೆ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾರೆ.
ಮತ್ತು 6ನೇ ನುಡಿಯಲ್ಲಿ ಹೇಳ್ತಾರೆ, ಇದಕ್ಕೆ ಮೇಲಿಲ್ಲವೆಂಬುದು ತಾನು ಅದಾವ ಸುಖವದನೊಮ್ಮೆ ತನ್ನ ನರಿದೊಡೆ ಒಲಿದು ಇವನು ಆತ್ಮಪದವೆನ್ನ ಮಾನಸದೊಳಿರಿಕೆ ಅಂತ 6ನೇ ಪದದಲ್ಲಿ ನುಡಿಯಲ್ಲಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಕೂಡ ಇದಕ್ಕೆ ಅಂದರೆ ಈಗ ಹೇಳುವುದಕ್ಕಿಂತಲೂ ಮೇಲಂದರೆ ಹೆಚ್ಚಿನದು ಅನ್ನುವಂಥದ್ದು ಯಾವುದೂ ಇಲ್ಲ. ಜಗತ್ತಿನಲ್ಲಿ ಆತ್ಮಲಾಭ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತಂದ್ರೆ ಇದಕ್ಕೆ ಮೇಲಿಲ್ಲವೆಂಬುದು ತನ್ನದಾವ ಸುಖವದನೊಮ್ಮೆ ಅಂತ ಹೇಳ್ತಾರೆ ಅವರು. ಅಂದರೆ ಆತ್ಮ ಲಾಭಕ್ಕಿಂತ ಶ್ರೇಷ್ಠವಾದಂಥದ್ದು ಯಾವ ಲಾಭ ಇಲ್ಲ. ಯಾಕಂದರೆ ಬ್ರಹ್ಮ ಭಿನ್ನ ಪ್ರತ್ಯೇಕಾತ್ಮನ ಒಂದು ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆದರೆ ಹೆಂಗಾದ್ರೆ ಅಖಂಡ ಆನಂದ ಪ್ರಾಪ್ತಿ ಆಗ್ತದೆ, ಅಖಂಡ ಆನಂದವಾದಂಥ ಪ್ರಾಪ್ತಿ ಆಗ್ತದೆ. ಈ ಅಖಂಡ ಆನಂದದಲ್ಲಿ ಈ ಸಣ್ಣ ಸಣ್ಣ ಆನಂದಗಳು ಸೇರ್ಯಾವ. ಹೆಂಗೆ ಒಂದು ಸಮುದ್ರ ಐತಿ, ಸಮುದ್ರಕ್ಕೆ ನದಿಗಳು ಎಲ್ಲ ಹೋಗಿ ಸೇರಿಕೊಂಡು ಒಂದು ದೊಡ್ಡ ಸಮುದ್ರ ಅನಿಸ್ಕೊಳ್ತದೆ. ಅದೇ ರೀತಿ ಕೂಡ ಅಖಂಡ ಆನಂದದಲ್ಲಿ ಕಂಡ ಆನಂದಗಳೆಲ್ಲ ಅಂತರ್ಗತ ಆಗಿದೆ, ಅಂದರೆ ಸೇರಿದಾವೆ, ಎಲ್ಲ ಸೇರಿದಾವೆ. ಅದರಿಂದ ಈ ಒಂದು ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಎಲ್ಲ ಜ್ಞಾನವನ್ನು ಪಡ್ಕೊಂಡಂಗೆ ಅಂತ ಹೇಳುವಂಥದ್ದು. ಅದಕ್ಕೆ ಈ ಲಾಭಕ್ಕಿಂತಲ್ಲಿ ಬೇರೆ ಒಂದು ಲಾಭನೇ ಇಲ್ಲ. ಮನುಜ ಕುಲ ಜನನದ ಲಾಭ ಹೌದು 6 ನಾನೆಂದು ವಿಚಾರಿಸು ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇಂಥ ಆತ್ಮ ರೂಪು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮೃತಿ ರೂಪದಲ್ಲಿ ಇರಲಿಪ್ಪ ಅಂತ ಕೇಳ್ಕೊಳ್ತಾರೆ. ಈ ರೀತಿ ಆಶೀರ್ವಾದ ರೂಪ ಮಂಗಲವನ್ನು ಮಾಡ್ತಾ ಇದ್ದಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಈ ಎಲ್ಲ ಲಾಭಕ್ಕಿಂತ ಆತ್ಮಲಾಭವೇ ಶ್ರೇಷ್ಠ ಅಂತ ಹೇಳಿದ್ರೆ ಸರ್ವರು ಈ ಲಾಭಕ್ಕಾಗಿ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ ಗುರುಗಳೇ. ಯಾಕೆ ನೀವು ಹೇಳಕತ್ತೀರಿ, ಏನು ಹೇಳಕತ್ತೀರಿ? ಎಲ್ಲಕ್ಕಿಂತ ಶ್ರೇಷ್ಠನೇ ಆತ್ಮಲಾಭ. ಮನುಷ್ಯ ಶರೀರ ತೊಟ್ಕೊಂಡು ಈ ಭೂಮಿಗೆ ಬಂದಿದ್ದಾನ. ಮನುಷ್ಯ ಕುಲ ಜನನದ ಲಾಭ ಯಾವುದು, ತಳುವದೆ ಮಾಡಪದಾವುದು ಭವಾರಣ. ಮನುಷ್ಯ ಕುಲ ಜನನದ ಲಾಭ ಯಾವುದು 6 ನಾನೆಂದು ವಿಚಾರಿಸುವಂಥ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಎಲ್ಲ ವಿದ್ಯೆಗಳ ಒಂದು ಅಂದರೆ ಇದ್ರಾಗ ಅಡಕಾಗಿದ್ದಾವೆ. ಎಲ್ಲಿ? ಆತ್ಮಜ್ಞಾನದಲ್ಲಿ, ಆ ವಿದ್ಯೆಯಲ್ಲಿ, ಬ್ರಹ್ಮವಿದ್ಯೆಯಲ್ಲಿ. ಮತ್ತು ನೀವು ನೋಡಿದ್ರೆ, ಯಾಕಂತಂದ್ರೆ ಆತ್ಮಲಾಭವೇ ಶ್ರೇಷ್ಠ ಅಂತ ಮಹಾತ್ಮರು ಹೇಳ್ತಾರೆ, ನೀವು ಹೇಳಕತ್ತೀರಿ. ಆದ್ರೆ ಸರ್ವರು ಆತ್ಮಲಾಭಕ್ಕಾಗಿ ಪ್ರಯತ್ನ ಮಾಡಬೇಕಾಗಿತ್ತಲ್ಲ. ಆದ್ರೆ ಜಗತ್ತಿನಲ್ಲಿ ಈ ಲಾಭವನ್ನು ಪಡ್ಕೊಳ್ಬೇಕು, ಇದನ್ನು ನಾವು ಆತ್ಮಲಾಭವನ್ನು ನಾವು ಆ ಒಂದು ಸ್ವರೂಪವನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಜಗತ್ತಿನಲ್ಲಿ ಒಬ್ಬಿಬ್ಬರು ಮಾತ್ರ ಎಲ್ಲೋ ಒಂದೊಂದು ಕಡೆ ಅದಾರೆ. ಯಾಕಂದ್ರೆ ಅನೇಕ ಜನರು ಏನು ಮಾಡಿದಾರೆ, ಬೇರೆ ಬೇರೆ ಅದರಲ್ಲೇ ತೊಡಗಿದ್ದಾರೆ. ಅದರಲ್ಲೇ ಲಾಭ ಅದ, ಇದರಲ್ಲೇ ಲಾಭ ಅದ ಅಂತ ಎಲ್ಲ ಕಡೆ ಬೇರೆ ಬೇರೆ ಕಡೆನೇ ತೊಡಗಿದ್ದಾರೆ. ಎಲ್ಲೋ ಈ ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಬೇಕು, ಇದ್ರ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಎಲ್ಲೋ ಒಬ್ಬಿಬ್ಬರಿದ್ದಾರೆ ಜಗತ್ತಿನ ಒಳಗೆ. ಅದರಿಂದ ಪ್ರತ್ಯಕ್ಷವಾಗಿ ವಿಚಾರ ಮಾಡಿದ್ರೆ ನಮಗೆ ಆತ್ಮಜ್ಞಾನನೇ ಶ್ರೇಷ್ಠ ಅಂತ ಅನ್ಸಂಗಿಲ್ಲಲ್ಲ. ಯಾಕಂದ್ರೆ 90% ಎಲ್ಲಿ ಅವರು ಸುಖ ಅದ, ಎಲ್ಲಿ ಆ ಲಾಭ ಐತೆ ಅಂತ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದ್ದಾರೆ. ಬೇರೆ ಬೇರೆ ಕೆಲಸಗಳನ್ನು ಮಾಡಿದಾಗ ಅಲ್ಲಿ ಈ ಲಾಭ ಐತಪ್ಪ, ಇಲ್ಲಿ ಸುಖ ಐತೆ ಅಂತ ಅವರೆಲ್ಲ ತೊಡಗಿದ್ದಾರೆ. ಆದರೆ ನೀವು ನೋಡ್ತೀರಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಈ ಒಂದು ಆತ್ಮಜ್ಞಾನ ಅಂತ ಹೇಳಕತ್ತೀರಿ. ಆದರೆ ಯಾರು ಮಾಡ್ಕೋತಾರೆ ಇದ್ರಾಗ? ಎಲ್ಲೋ ಒಬ್ಬಿಬ್ಬರು ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಆತ್ಮಲಾಭವೇ ಶ್ರೇಷ್ಠ ಅನ್ನುವಂಥ ಮಾತು ಯಾಕೋ ನನಗೆ ಸ್ವಲ್ಪ ಸರಿ ಅನಿಸಬಲ್ದು ಅಂತಂದ್ರೆ, ಅವರು ಗುರುಗಳು ಹೇಳ್ತಾರೆ, ಕಣ್ಣಿಗೆ ಕಾಣುವುದು ನಿಜ ಅಂತ ನಾವು ಹೇಳೋದಿಲ್ಲಪ್ಪ. ನಾವು ಏನು ಕಣ್ಣಿಗೆ ಕಾಣ್ತದ ನಿಜ ಅಂತ ಹೇಳಂಗಿಲ್ಲ. ಅದು ಹೆಂಗಂದ್ರೆ ವಿಪರೀತವಾಗಿರುವಂಥದ್ದು ಐತೆ. ಆದರೆ ಶ್ರುತಿ ಗುರುಗಳು ಮಾತು ಹೆಂಗದ? ಸತ್ಯವಾಗಿರುವಂಥದ್ದು, ನಿಜವಾಗಿರುವಂಥದ್ದು. ಯಾಕಂತಂದ್ರೆ ಇಹಲೋಕ ಪರಲೋಕ ಭೋಗಾದಿಗಳ ಲಾಭವು ಅದೇನು ಇಹಲೋಕದಲ್ಲಿ ಭಾಳಷ್ಟು ಜನ ಏನು ಪಡ್ಕೋತಾರಲ್ಲ, ಲಾಭ ಐತಪ್ಪ ಇಹಲೋಕದಲ್ಲಿ ಭೋಗಗಳನ್ನು ಬಯಸುವಂಥವ್ರು. ಮತ್ತು ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕನ್ನುವಂಥ ಭೋಗಾದಿಗಳ ಒಂದು ಲಾಭ ಏನೈತೆ ಅವು ಹೆಂಗದಾವ? ಅದ್ರ ಸಲುವಾಗಿ ಬಡ್ದಾಡಿದ್ರೆ ನಮಗೆ ಅವು ಹೆಂಗದಾವ ಅಂದ್ರೆ, ಈಗ ನಾವು ಇದೇ ಒಂದು ಜನ್ಮದಲ್ಲಿ ಈಗ ಇಹಲೋಕದಲ್ಲಿ ನಾವೆಲ್ಲ ಭೋಗಗಳನ್ನು ಪಡ್ಕೊಳ್ಬೇಕಂತ ಅದರಿಂದ ಬೆನ್ನು ಬಿದ್ದಿದ್ದೀವಿ. ಆದರೆ ಅದು ಸತ್ಯ ಐತೇನು? ಯಾವಾಗಲೂ ಇರ್ತದನ ಆ ಸಂಪತ್ತು, ಆ ಭಾವ ಇರ್ತದೇನೋ? ಆ ಶರೀರ ಅನುಭವಿಸುವಂಥ ಶರೀರ ಇರ್ತದೇನೋ? ಇಲ್ಲ, ಕ್ಷಣಿಕ. ನಾವು ಇಹಲೋಕದಲ್ಲಿ ಇರುವಂಥದ್ದನ್ನು ಕ್ಷಣಿಕನೇ. ಶರೀರನೂ ಬಹಳ ಕ್ಷಣಿಕ. ಎಲ್ಲವನ್ನು ಇಲ್ಲೇ ಬಿಟ್ಟು ಅವೆಲ್ಲ ನಾಶ ಆಗ್ತದೆ.
ಯಾವುದು ಸತ್ಯ ಅಂದ್ಕೊಂಡಿರ್ತೀವಿ ಅದು ಮಿಥ್ಯವಾಗಿರುವಂಥದ್ದು. ಒಂದಲ್ದ ಒಂದು ಸಲ ಅದು ಹೋಗ್ಬಿಡ್ತದೆ. ಹೆಂಗೆ ಮಿಥ್ಯ ಅಂತಂದ್ರೆ ನಾವೆಲ್ಲ ನಾಶ ಆಗ್ತದೇನೋ ಅಂತ ಅಲ್ಲ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮಲಗ್ತೀವಲ್ಲ, ರಾತ್ರಿ ಮಲಗ್ತೀವಲ್ಲ, ಮಲಗಿದಾಗೆ ಯಾವಾಗ ನೀನು ನಿದ್ದೆ ಮಾಡ್ತಿದ್ದೆ ಆವಾಗ ಈ ಜಗತ್ತು ಐತೇನೋ, ನೀ ಮಾಡುವಂಥ ಸಂಸಾರ ಐತೇನೋ, ಅದು ಮಿಥ್ಯೆ ಆಗಿರುವಂಥ. ಲೋಕದಲ್ಲಿರುವಂಥ ಭೋಗದೂ ಮಿಥ್ಯೆ ಆಗ್ಯದ, ಪರಲೋಕದಲ್ಲಿರುವಂಥ ಭೋಗ ಕೂಡ ಮಿಥ್ಯೆ ಅದು. ಮತ್ತು ಇದ್ರ ಲಾಭ ಈ ಲೋಕದಲ್ಲಿ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಅದಕ್ಕೆ ಲಾಭ ಸಿಕ್ಕಿತು ಅಂತ ತಿಳ್ಕೊಡ್ರಿ. ಆ ಲಾಭ ಸತ್ಯ ಅದೇನು? ಅದನ್ನು ಮಿಥ್ಯೆ ಅದ. ಪರಲೋಕದ ಸಲುವಾಗಿ ಇಲ್ಲಿ ಬಡ್ದಾಡಕತ್ತೇನೆ, ಅದು ಪರಲೋಕದ ಲಾಭ ನನಗೆ ಸಿಕ್ಕಿತು, ಆ ಲಾಭ ಸತ್ಯ ಐತೇನು? ಅದು ಮಿಥ್ಯೆ ಅದ. ಅದು ಹೆಂಗೆ? ಸಾತಿಶಯ ಕ್ಷಯ ಪತನದಿಂದ ಕೂಡಿದಂಥದ್ದು, ಅನಿತ್ಯಾದಿ ದೋಷಗಳಿಂದ ಕೂಡಿದಂಥದ್ದು. ಅದು ಈಗ ತೋರಿ ಅಡಗುವಂಥವು ಅಷ್ಟೇ. ಆದ್ರೆ ನಿರತಿಶಯವಾದಂಥ ಆನಂದ, ಆತ್ಮ ಆನಂದವು ಯಾವಾಗಲೂ ಇರುವಂಥದ್ದು ನೋಡ್ರಿ. ಅದಕ್ಕೆ ಲೋಕದ ಆನಂದ, ಪರಲೋಕದ ಆನಂದ ಇವು ಮಿಥ್ಯೆ ಆಗಿರುವಂಥ. ಪರತರ ಆನಂದ ಐತಲ್ಲ, ಅದು ಗುರು ಮುಖಾಂತರನೇ ಸಿಗುವಂಥದ್ದು. ಇಂಥ ಆನಂದ ಹೆಂಗೈತೆ ಅಂದರೆ ಯಾವಾಗಲೂ ಇರುವಂಥದ್ದು, ನಿತ್ಯವಾಗಿರುವಂಥದ್ದು. ಯಾಕಂದರೆ ಅನಿತ್ಯವಾದಂಥ ವಸ್ತು, ಅನಿತ್ಯವಾದಂಥ ಲಾಭಕ್ಕಿಂತ ನಿತ್ಯವಾಗಿರುವಂಥದ್ದೇ ಬಯಸುವಂಥದ್ದು. ಯಾವಾಗಲೂ ಸಂತತ ಮಿರ್ಪ ಅಂತ ಹೇಳಿದಾಳೆ ಮೈತ್ರಾದೇವಿ. ಏನು ಕೇಳಿದರು? ಯಾವಾಗಲೂ ಒಂದು ದುಃಖದಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂತ ಹೇಳಿದಾಳಕಿ. ಸಣ್ಣ ಪುಟ್ಟದ್ದಲ್ಲ ಈ ಆನಂದ. ಹೆಂಗೈತಂದ್ರೆ ಸಣ್ಣ ಪುಟ್ಟದ್ದಲ್ಲ, ದೊಡ್ಡದು, ಯಾವಾಗಲೂ ಇರುವಂಥದ್ದು. ಅದಕ್ಕೆ ಈಗಿದ್ದರೂ ಕೂಡ ಜನರು ಇಂಥ ಒಂದು ನಿತ್ಯವಾಗಿರುವಂಥ ಒಂದು ಸಂಪತ್ತಿದು, ನಿತ್ಯವಾಗಿರುವಂಥ ಇಂಥ ಒಂದು ಲಾಭವನ್ನು ಬಿಟ್ಟು ಅನಿತ್ಯ ಲಾಭಗಳಲ್ಲಿ ಅನಿತ್ಯ ಲಾಭಗಳೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ. ಅನಿತ್ಯವಾಗಿರುವಂಥದ್ದೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅದರಲ್ಲೇ ಅನಿತ್ಯವಾದಂಥದ್ದು ಲಾಭನೇ ಶ್ರೇಷ್ಠ ಅಂತ ಅಂದ್ಕೊಂಡು ಅದರಲ್ಲೇ ಆಯುಷ್ಯವನ್ನು ಕಳೀತಾ ಇದ್ದಾರೆ ನೋಡ್ರಿ. ಇದಕ್ಕೆ ಬೇರೆ ಏನು ಕಾರಣಪ್ಪ? ಸತ್ಯ ಇರುವಂಥ ವಸ್ತುವನ್ನು ಬಿಟ್ಟಿದಾರ, ಮಿಥ್ಯ ವಸ್ತುವಿನಿಂದ ಬೆನ್ನು ಹತ್ತಿದಾರ ಈ ಜಗತ್ತಿನ ಜನ. ಅದಕ್ಕೆ ಮಹಾತ್ಮರು ಒಂದೇ ನಾವು ತಿಳ್ಕೋಬೇಕು ಏನು ಮತಿಗೆ ಮಂಗಳವಾದು ಉತ್ತಮರ ಸಂಘ ಅಂತ ಹೇಳಿದ್ದಾರೆ. ಉತ್ತಮರ ಸಂಘ ಇದನ್ನು ಯಾರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅದು ದೊಡ್ಡ ಶ್ರೇಷ್ಠವಾದಂಥ ಕೆಲಸ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಏನಾದರೂ ಮಾಡ್ತಾಯಿದ್ದೀವಿ ಅಂದ್ರೆ ಆ ಬುದ್ಧಿ ಏನಂತ ತಿಳ್ಕೊಬೇಕು. ಅವ್ರ ಬಾಯಿಲೇ ಹೇಳಿಲ್ಲ. ಮತಿಗೆ ಮಂಗಳವಾದು ಉತ್ತಮರ ಸಂಘ ಮಾಡುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಮಾಡದೇ ಇದ್ದಂಥವ್ರ ಬುದ್ಧಿ ಹೆಂಗದ ಅಮಂಗಳವಾಗ್ಯದ ಅಂತ ತಿಳ್ಕೊಂಬಿಡ್ಬೇಕು ನಾವು. ಅದಕ್ಕೆ ಇಲ್ಲಿ ಕೂಡ ಯಾಕಂದ್ರೆ ಅವರ ಅಜ್ಞಾನ ಇಂಥ ಒಂದು ನಿತ್ಯವಾದಂಥ ಇವರು ಅನಿತ್ಯವಾದಂಥ ಲಾಭಗಳಲ್ಲೇ ಜಾಸ್ತಿ ಜನ ತೊಡಗಿದ್ದಾರೆ. ನಿತ್ಯವಾದಂಥ ಲಾಭಕ್ಕೆ ಯಾರೋ ಎಲ್ಲೋ ಒಬ್ರಿಬ್ಬರು ಬರ್ತಾರೆ. ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದಪ್ಪ ಅಂತಂದ್ರೆ ಅಜ್ಞಾನನೇ ಕಾರಣ. ಇರುವಂಥ ವಸ್ತುವನ್ನು ಯಾವಾಗಲೂ ಇರುವಂಥ ಲಾಭವನ್ನು ಬಿಟ್ಟು ಅನಿತ್ಯವಾದಂಥ ಲಾಭಕ್ಕೆ ಕೈ ಹಾಕ್ತಾರೆ. ಇದು ಯಾವುದಕ್ಕೆ ಕಾರಣ? ಯಾವುದಕ್ಕೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಜ್ಞಾನ ಅನ್ನುವಂಥದ್ದು. ಅದಕ್ಕೆ ಅಜ್ಞಾನಿಗಳ ಜನರನ್ನು ಕುರಿತೇ ಹೇಳ್ಯಾರ ಆತ್ಮಲಾಭ ಭಾಳ ಯಾಕಂತಂದ್ರೆ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಆತ್ಮಲಾಭ ಎಂದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಅಜ್ಞಾನಿಗಳ ಕುರಿತು ಹೇಳಿದಂಥದ್ದು. ಇದಕ್ಕೆ ಕಾರಣ ಅಂತಂದ್ರೆ ಏನಪ್ಪ? ಇದೆಲ್ಲ ಅಜ್ಞಾನಕ್ಕೆ ಕಾರಣ ಯಾವುದಪ್ಪ ಅಂದ್ರೆ ಬ್ರಹ್ಮ ಏನು ಮಾಡ್ಯಾನಪ್ಪ ನಮ್ಗೆ ಈ ಮನುಷ್ಯರಿಗೆ. ಮತ್ತು ಇದು ಅಜ್ಞಾನಕ್ಕೆ ಯಾರಿಗೆ ಕಾರಣ ಇದಕ್ಕೆ ಅಂತಂದ್ರೆ ಈ ಬ್ರಹ್ಮ ಏನು ಮಾಡ್ಯಾನ ಇಂದ್ರಿಯಗಳನ್ನು ಹೊರಮುಖವಾಗಿ ಬಿಟ್ಟಿದ್ದಾನೆ. ಹೊರಮುಖವಾಗಿ ಮಾಡಿಬಿಟ್ಟಿದ್ದಾನೆ ಇಂದ್ರಿಯಗಳನ್ನು ಅನ್ನುವಂಥದ್ದು ಶ್ರುತಿ ವಾಕ್ಯ ಕೂಡ ಐತೆ. ಅದರಿಂದ ಜೀವಿಗಳು ಏನು ಮಾಡ್ಯಾರ ಇಂದ್ರಿಯಗಳನ್ನು ಮುಂದೇನು ನೋಡಕತ್ತಾವ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಹೊರಗಿಂದೇ ಬರೀ ಬಾಹ್ಯದಲ್ಲೇ ಇಂದ್ರಿಯಗಳು ಹೋಗಿ ಅಲ್ಲೇ ಸುಖ ಐತೇನಂತ ಕಾಣಕತ್ತೇವೆ. ಯಾಕಂದ್ರೆ ಬ್ರಹ್ಮನ ಸೃಷ್ಟಿನೂ ಹಂಗೆ ಐತೆ. ಅದು ಹಾಗಾಗಿ ಬೇರೆ ಬೇರೆ ವಿಷಯಗಳಲ್ಲೇ ಸುಖ ಐತೆ ಅಂತ ಬುದ್ಧಿ ಭಾವ ಮಾಡ್ಕೊಂಡು ಕೂತ್ಕೊಂಡಿದ್ದಾವೆ. ಆತ್ಮ ಅನಾತ್ಮ ಅನಿತ್ಯಗಳಾದಂಥ ಇಹ್ಯಪರ ಅನಾತ್ಮ ಆಗಿದ್ದಾವೆ. ಆತ್ಮ ಸ್ವರೂಪ ಅಲ್ಲ, ಅನಿತ್ಯ ಆಗಿದ್ದಾವ. ಅದಕ್ಕೆ ಇಂಥ ಒಂದು ಇಹಪರ ಭೋಗಗಳನ್ನು ಬಯಸಕತ್ತೇವೆ. ಯಾಕಂದರೆ ಇಂದ್ರಿಯಗಳು ಹೊರಮುಖ ಆಗಿಬಿಟ್ಟಿದ್ದಾವೆ. ಹೊರಮುಖ ಆಗಿ ಹೊರಗಡೆಯಲ್ಲಿರುವಂಥ ಇಂದ್ರಿಯಗಳು
ಏನಾಗಿದಾವ, ಇಂದ್ರಿಯಗಳಿಗೆ ಏನೇನು ಗೋಚರ ಆಗ್ತಾವ, ಆ ಗೋಚರ ಆಗುವಂಥ ವಿಷಯಗಳಲ್ಲಿ ಅವೇ ಸುಖ ಆದಂಥ ಬುದ್ಧಿ ಮಾಡಿಕೊಂಡು ಅಲ್ಲಿ ಅನಾತ್ಮ ಅನಿತ್ಯಗಳಾದಂಥ ಇಹಪರ ಭೋಗಗಳನ್ನು ಬಯಸಕತ್ತಾರೆ ಇವರು. ಇಂಥ ನೋಡ್ರಿ ಇದನ್ನು ತಿಳ್ಕೊಂಡು ಅದ್ರ ಜೊತೆ ಸೆಣಸಾಡಿ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಂಡು ನಿತ್ಯ ಅನಿತ್ಯ ವಿಚಾರ ಮಾಡುವಂಥದ್ದು ಎಲ್ಲೋ ಒಬ್ಬ ಧೀರ ಅಂತ ಹೇಳ್ತಾರೆ. ಆತಗೆ ಶೂರ ಅನ್ನೋದು, ಧೀರ ಅನ್ನೋದು. ಯಾರೋ ಒಬ್ಬ ಧೀರ ಅನ್ನೋದ ಪುರುಷ ಈ ನಿತ್ಯ ಅನಿತ್ಯ ವಿಚಾರವನ್ನು ಮಾಡಿ. ಅದಕ್ಕೆ ಹೇಳ್ತಾರೆ, ಈ ಪ್ರತಿನಿತ್ಯ ನಾವೇನು ಎಲ್ಲ ವಿಷಯಾದಿಗಳನ್ನು ಎಲ್ಲವನ್ನು ಅವು ಅನಿತ್ಯದಿಂದ ಕೂಡಿದವ. ಏನೋ ಗುರುವಾಕ್ಯವನ್ನು ಒಂದು ತಾಸರ ಕೂತ್ಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಂತೇನು ನಾವು ಕೂತ್ಕೊಂಡು ಕೇಳುವಂಥದ್ದು ಆ ಶಕ್ತಿ ಐತಲ್ಲ, ಇದು ಒಂದು ಶಕ್ತಿ. ಕೂಡೋದು ಒಂದು ದೊಡ್ಡ ಶಕ್ತಿ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ರಿ ಮನುಷ್ಯನಿಗೆ. ಸುಮ್ಮ ಕೂತು ಕೇಳೋದೊಂದು ದೊಡ್ಡ ಪನಿಷ್ಮೆಂಟ್ ಅಂತ ಅಂದ್ಕೊಂಡ್ಬಿಡ್ತಾರೆ ಭಾಳ ಜನ. ಅದೊಂದು ಶಿಕ್ಷೆ ಥರ. ಭಾಳಷ್ಟು ಹೊರಮುಖ ಆದಂಥ ಇಂದ್ರಿಯಗಳನ್ನು ಒಂದು ಕಡೆ ಇಟ್ಕೊಂಡು, ಮನಸ್ಸನ್ನು ಶರೀರ ಜೊತೆ ಇಟ್ಕೊಂಡು ಮತ್ತು ಗುರುವಾಕ್ಯವನ್ನು ಕುಂತು ಕೇಳ್ಬೇಕಂದ್ರೆ ಅದು ಒಂದು ತಪಸ್ಸಿದ್ದಂಗೆ. ತಪಸ್ಸು ಎಲ್ಲರೂ ಹೋಗಿ ಮಾಡ್ಬೇಕೇನ್ರಿ, ಎಲ್ಲರೂ ಹೋಗಿ ಗುಹೆ ಒಳಗೆ ಹಿಮಾಲಯದಾಗ ಎಲ್ಲರೂ ಹೋಗಿ ಕೂತ್ಕೊಂಡು ಮಾಡ್ಬೇಕನ್ನೋದು ಐತೇನ್ರಿ. ಇದು ಸಾಮಾನ್ಯ ಅಲ್ಲ, ಇದು ದೊಡ್ಡ ತಪಸ್ಸಿದು. ಅದಕ್ಕೆ ಶಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ ಅಂತ ಹೇಳ್ಯಾರ. ಈ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಕೊಂಡು ನೋಡ್ರಿ, ಈಗ 4 ಗಂಟೆ ಆಗ್ಯದ, ಮಾರ್ಕೆಟ್ಗೆ ಹೋಗೋ ಟೈಮ್ ಇರ್ತದ, ಮನ್ಯಾಗ ಯಾರಾದರೂ ಬರ್ತಿರ್ತಾರೆ ಅಥವಾ ಎಲ್ಲೋ ಹೋಗ್ಬೇಕು ಅನ್ನೋದು ಇರ್ತದ. ಎಷ್ಟು ಕೆಲಸ ಇದ್ದಾವೆ ಹೇಳ್ರಿ ಈ ಟೈಮ್ನಲ್ಲಿ. ಬೇಕಾದಷ್ಟು ಕೆಲಸ ಅದಾವಲ್ಲ, ಇವೆಲ್ಲವನ್ನು ಬದಿಗೊತ್ತಿ ಇಲ್ಲ ಇವತ್ತು ಒಂದು ಸ್ವಲ್ಪ ಕೇಳಲೇಬೇಕು. ಪ್ರತಿನಿತ್ಯ ಒಂದು 4 ಗಂಟೆಯಿಂದ ಒಂದು 3/4 ಗಂಟೆ ನಾವು ಕೇಳಲೇಬೇಕು ಅನ್ನುವಂಥದ್ದನ್ನು ಕುಂತ್ಕೊಂಡು ಇಂದ್ರಿಯಗಳು ಹೊರಮುಖ ಹೋಗಿದ್ದಾವ, ಚಂದನ ಹೊರಮುಖ ಹೋಗಿರ್ತಾವೆ. ಅವನ್ನ ಹಿಡ್ಕೊಂಡು ನಮ್ಮ ಮನಸ್ಸಿನಾಗ ಇಟ್ಕೊಂಡು ಗುರು ಹೇಳಕತ್ತೇನಪ್ಪ ಅಂತ ಇಟ್ಕೊಂಡು ಕುಂದ್ರೋದು ಏನೈತಲ್ಲ, ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದೇ ಇಲ್ಲ. ಮನಸ್ಸು ಹೊರಗೆ ಹೋದಂಥದ್ದನ್ನು ಒಳಗೆ ಹಿಡ್ಕೊಂಡು ಸ್ವಲ್ಪ ಶರೀರ ಜೊತೆ ಕುಂದಿರ್ಸ್ಕೊಂಡು ಗುರುವಾಕ್ಯದ ಕಡೆ ಗಮನ ಇಟ್ಟು ಕೇಳುವಂಥದ್ದು ಐತಲ್ಲ, ಇದು ತಾಕತ್ತು ಬೇಕು, ಶಕ್ತಿ ಬೇಕ್ರಿ ಇದಕ್ಕೆ. ಯಾರಿಗೇನ 4 ಮಂದಿಗೆ ನಮ್ಮ ಶಕ್ತಿ, ಶರೀರದ ಶಕ್ತಿಯಿಂದ ಬಡ್ದಾಕ್ಬೋದು. ಆದ್ರೆ ಇದನ್ನು ಕೇಳಬೇಕಂತ ಮನಸ್ಸನ್ನು ಒಂದು ಹತೋಟಿಗೆ ಇಟ್ಕೊಂಡು ಏಕಾಗ್ರ ಭಾವ ಮಾಡಿಕೊಂಡು ವಿಷಯಾದಿಗಳ ಕಡೆ ಮನಸ್ಸು ಹೋಗಲಾರ್ದ ಎಲ್ಲಿಗೆ ಹೋಗ್ಬಾರ್ದಪ್ಪ. 3/4 ಗಂಟೆ ನಾನು ಕೇಳ್ತೀನಿ ಅಂತ ಹಿಡ್ಕೊಂಡು ಕುಂತು ಕೇಳುವಂಥದ್ದು ಇದು ಒಂಥರ ತಪಸ್ಸಿದ್ದಂಗೆ. ಅದಕ್ಕೆ ಇದಕ್ಕೆ ಧೀರ ಅಂತ ಹೇಳ್ತಾರೆ. ಈ ಪ್ರತಿನಿತ್ಯ ನಾವೇನು ಕೂತ್ಕೊಂಡು ಕೇಳೋದು ಇಂಥವೆಲ್ಲ ಮಾಡ್ತೀವಲ್ಲ, ಈತನೇ ಧೀರ. ಗುರು ಹೇಳಿದಂಥ ವಾಕ್ಯವನ್ನು ಕೇಳಿ ಮತ್ತು ನಿತ್ಯ ವಿಚಾರವನ್ನು ಮಾಡಿ ಅನಿತ್ಯ ಭೋಗಗಳದವ ಇವನ್ನು ಬಿಟ್ಟು ಬಿಡಬೇಕು ಅಂತ ತಿಳ್ಕೊಂಡು ನಿತ್ಯವಾದ ಆತ್ಮ ಲಾಭವನ್ನು ಮಾಡ್ಕೊಳ್ಬೇಕನ್ನುವಂಥ ಭಾವ ಬಂತಲ್ಲ, ಅವಾಗ ಜನ್ಮ ಸಾರ್ಥಕ ಅಂತಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರ ಹೇಳ್ತಾರೆ. ಭಾಳ ದೊಡ್ಡ ಶೂರ್ತನ ರೀ. ಇಷ್ಟೆಲ್ಲ ಬಿಡಿಸ್ಕೊಂಡು ನಾವು ಇಲ್ಲಿ ಬಂದು ಈ ಗುರುವಾಕ್ಯವನ್ನು ಕೇಳೋ ಸಾಮಾನ್ಯ ಅಲ್ಲ ಇದು. ಭಾಳಷ್ಟು ಯಾಕಂತಂದ್ರೆ ಈ ಸುಮ್ಮನೆ ಕೂತ್ಕೊಳ್ಳೋದು ಕೂಡ ದೊಡ್ಡ ಸಾಧನೆ ಇದು. ಅಷ್ಟು ಬೇಗ ಇದು ಕೂತ್ಕೊಳ್ಳೋಕ್ಕಾಗಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಯಾರು ಹಿಡಿದು ಮನಸ್ಸನ್ನು ಇಂದ್ರಿಯಗಳನ್ನು ಹಿಡಿದು ಕಟ್ಟಿ ಹಾಕಿ ಕುಂತು ಕೇಳಿ ಇದನ್ನು ಅನಾತ್ಮವನ್ನು ವಿಚಾರ ಮಾಡ್ತಾರಲ್ಲ, ಅದು ಆ ರೀತಿ ಮಾಡೋದ್ರಿಂದ ಈ ಜನ್ಮನೇ ಸಾರ್ಥಕ ಆಗ್ತದೆ. ಅದಕ್ಕೆ ಧೀರ ಶೂರ ಅಂತಾರೆ, ಅದಕ್ಕೆ ಶೂರ ಅಂತ ಹೇಳ್ತಾರೆ. ಅದಕ್ಕೆ ನಿಜಗೊಂಡ್ರು ಕೂಡ ಹೇಳಿದಾರೆ, ಮನುಜ ಕುಲ ಜನನದ ಲಾಭ ಯಾವುದು 6 ನಾನೆಂದು ತಿಳಿಯುವುದು ಅಂತ ಹೇಳಿದ್ದಾರೆ. ಯಾವುದು ಯಾಕಂದ್ರೆ ಯಾವುದು ದೊಡ್ಡದು, ಎಲ್ಲಕ್ಕಿಂತ ಆಧಾರವಾಗಿರುವಂಥದ್ದು, ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು. ಅದಕ್ಕೆ ಇದು ಎಲ್ಲ ರೀತಿಯಿಂದ ನಾವು ವಿಚಾರ ಮಾಡಿದಾಗ ಇದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ ಅಂತ ಶ್ರುತಿ ಕೂಡ ಹೇಳತ್ತಾರೆ. ಮತ್ತು ಇದು ವ್ಯಾಪಕವಾದದ್ದು, ಆತ್ಮ ಎಲ್ಲ ಕಡೆ ಪರಿಪೂರ್ಣವಾಗಿರುವಂಥದ್ದು. ಇದಕ್ಕಿಂತ ದೊಡ್ಡದು ಏನಾರು ಐತೇನು ಜಗತ್ತಿನೊಳಗೆ? ಆಕಾಶ, ವಾಯು, ಅಗ್ನಿ, ಜಲ ಎಲ್ಲ ದೇಶಗಳಲ್ಲಿ ಐತೆ ಅದೆಲ್ಲ. ಯಾಕಂದ್ರೆ ನಾವು ಒಂದು ದೇಶಕ್ಕೆ ಹೋದ್ರೆ ಒಂದು ದೇಶ ನೋಡಿ ಇಲ್ರಿ, ಅವರು 5-6 ದೇಶ ಸುತ್ತಾರ್ರಿ ಅಂತ ಹೇಳ್ತಾರೆ ಮಹಾತ್ಮರು. ಲೌಕಿಕದಾಗ ನಾವು ಹೇಳ್ತೀವಿ ಇಲ್ರಿ, ಅವ್ರು ಅಷ್ಟು ದೇಶಗಳನ್ನು ಸುತ್ತಕೊಂಡು ಬಂದಾರ್ರಿ ಅಂತ ಹೇಳ್ತಾರೆ. ಇವ್ರು ಭಾಳಷ್ಟು ಶ್ರೇಷ್ಠ ರೀ, ಭಾಳ ಊರುಗಳು ಸುತ್ತಾರ್ರಿ, ಭಾಳ ದೇಶಗಳನ್ನು ಸುತ್ತಾರ. ಮಹಾತ್ಮರು ಹೇಳ್ತಾರೆ, ಏನು ದೇಶಗಳು ಸುತ್ತಪ್ಪ, ಎಲ್ಲ ದೇಶಗಳು ನಿನ್ನಲ್ಲೇ ಅದಾವೆ, ಎಲ್ಲ ದೇಶಗಳು ನಿನ್ನೊಳಗೆ ಅದಾವಪ್ಪ, ಬೇರೆ ಎಲ್ಲಿ ನೋಡೋಕೆ ಹೋಗ್ತಿ?
ಆಕಾಶ ವಾಯು ಅಗ್ನಿ ಜಲ ಎಲ್ಲ ಕಡೆನೂ ಒಂದೇ, ಅದೇನು ಬೇರೆ ಬೇರೆ ಐತೇನು? ಆಕಾಶ ಒಂದೇ ಐತಲ್ಲ. ಆದ್ರೆ ಆಕಾಶ ವಾಯು ಅಗ್ನಿ ಜಲ ಏನು ಎಲ್ಲ ಕಡೆ ಪೂರ್ಣವಾಗಿ ಅದಾವ ಅಂತಂದ್ರೂ ಕೂಡ ಇವೆಲ್ಲವನ್ನು ಆಧಾರವಾಗಿ, ಇವೆಲ್ಲವಕ್ಕೆ ಆಧಾರವಾಗಿರುವಂಥದ್ದು ಒಂದು ವಸ್ತು ಐತಲ್ಲಪ್ಪ, ಆತ್ಮ ಅನ್ನುವಂಥದ್ದು. ಈ ರೀತಿ ವ್ಯಾಪಕವಾಗಿರುವಂಥದ್ದು, ನಿರತಿಶಯದಿಂದ ಕೂಡಿದಂಥದ್ದು, ಅದು ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ, ದುಃಖ ಕೊಡುವಂಥದ್ದಲ್ಲ, ನಾಶ ಆಗುವಂಥದ್ದಲ್ಲ, ಅಂತಹ ನಿರತಿಶಯವಾದಂತಹ ಒಂದು ವ್ಯಾಪಕವಾದಂಥದ್ದು, ಪರಿಪೂರ್ಣವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು ಇವೆಲ್ಲವುಗಳು ಇದರ ಆಧಾರ ಮೇಲೆ ಅದಾವೆ ಅಂತ. ಇದಕ್ಕಿಂತಲೂ ದೊಡ್ಡದು ಯಾವುದಾರ ಐತೇನಂದರೆ ಯಾವುದಿಲ್ಲ. ಅದಕ್ಕೆ ಅದರಿಂದ ಆತ್ಮಲಾಭಕ್ಕಿಂತ ಬೇರೆ ಯಾವುದು ಲಾಭ ಇಲ್ಪ ಅಂತ ಹೇಳ್ತಾರೆ ಜಗತ್ತಿನೊಳಗೆ. ಅದಕ್ಕೆ ಬ್ರಹ್ಮವಿದ್ಯೆಗಿಂತಲೂ ಹೆಚ್ಚಿನದಾದ ವಿದ್ಯೆ ಆದರೂ ಜಗತ್ತಿನಲ್ಲಿ ಐತೇನೋ. ಅದಕ್ಕೆ ಹೆಚ್ಚಿನ ಸುಖ ಯಾವುದರಲ್ಲಿ? ಆತ್ಮಜ್ಞಾನದಲ್ಲೇ ಐತೆ. ನಾವು ತಿಳ್ಕೊಂಡಿವಿ ಅದ್ರಾಗ ಸುಖ ಐತೇನೆ, ಇದ್ರಾಗ ಸುಖ ಐತೇನೆ. ಎದ್ರಾಗ ಸುಖ ಐತಪ್ಪ ನಿನಗೆ ಎಲ್ಲಿ ಹುಚ್ಚಿಡ್ದದು ಅಂತಾರೆ ಮಹಾತ್ಮರು. ಎದ್ರಾಗ ಸುಖ ಐತೋ? ಇದು ದೊಡ್ಡ ಸುಖ ಐತೆ. ಆತ್ಮಜ್ಞಾನ ಅನ್ನುವಂಥದ್ದು ಸಣ್ಣದಲ್ಲಪ್ಪ. ಅದು ಹೆಂಗೈತಂದ್ರೆ ಬ್ರಹ್ಮವಿದ್ಯೆಗಿಂತಲೂ ಜಗತ್ತಿನ ಒಳಗೆ ಯಾವುದು ಇಲ್ಲವೇ ಇಲ್ಲ. ಇದು ಹೆಂಗೈತೆ ಅಂತಂದ್ರೆ ಆತ್ಮಸ್ವರೂಪ ಪರಿಪೂರ್ಣ ಆಗ್ಯದ. ಆತ್ಮಸ್ವರೂಪದಲ್ಲಿ ಇವೆಲ್ಲ ತೋರ್ತಾವೆ. ಶರೀರ ತೋರ್ತದ, ಇಂದ್ರಿಯಗಳು ತೋರ್ತಾವ, ಮನಸ್ಸು ಬುದ್ಧಿ ಚಿತ್ತು ಎಲ್ಲನೂ ಆತ್ಮಸ್ವರೂಪದಲ್ಲೇ ತೋರಕತ್ತೇವ ಅಂತಂದಾಗ ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ಆದರೆ ಇದು ಆತ್ಮ ಒಂದು ಸ್ವರೂಪ ಇಂದ್ರಿಯಗಳಿಗೆ ಗೋಚರ ಆಗ್ತದೇನು ಅಂದರೆ ಇಂದ್ರಿಯಗಳಿಗೆ ಗೋಚರ ಆಗಂಗಿಲ್ಲದು. ಮತ್ತು ಬುದ್ಧಿಯಿಂದಲೂ ಅದನ್ನು ಗ್ರಹಣ ಮಾಡ್ಲಿಕ್ಕೆ ಬರ್ತದೇನಂದ್ರೆ ಅದರಿಂದನೂ ಬರಂಗಿಲ್ಲದು. ಅದಕ್ಕೆ ಮಾತು ಮನಗಳಿಂದ ತತ್ತ ಮೀರಿದ ಸತಿಶಯದ ನಿರುಪಾದಿಕ ನಿರ್ಮಲ. ನೋಡ್ರಿ, ಮಾತಿಗೂ ನಿಲುಕೋದಲ್ಲ, ಮನಸ್ಸಿಗೂ ನಿಲುಕೋದಲ್ಲ. ಇದು ಯಾವುದಕ್ಕೆ ಬುದ್ಧಿಯಿಂದಲೂ ಕೂಡ ಇದನ್ನು ಗ್ರಹಣ ಮಾಡಲಿಕ್ಕೆ ಬರದೇ ಇರುವಂಥದ್ದು. ಗುರುಶಾಸ್ತ್ರಗಳಿಗೆ ಉಪದೇಶ ಮಾಡಿದರೂ ಕೂಡ ನೋಡ್ರಿ, ಯಾಕಂದ್ರೆ ಗುರು ಉಪದೇಶ ಮತ್ತು ಗುರುಗಳು ಗುರುಶಾಸ್ತ್ರ ಅಂತ ಹೇಳ್ತಾರೆ. ಅದರ ಗುರು ಯಾರ ನಾವೇನೇ ಹೇಳ್ತಾರಂತ ಕೇಳುವಂಥದ್ದಲ್ಲ. ಈಗ ಮೊದಲು ಭಾಳಷ್ಟು ವಿಚಾರಗಳು ಬಂದಾವ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಂದ್ರೆ ಅದಕ್ಕೆ ಹೇಳ್ತಾರೆ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು. ನೋಡ್ರಿ, ಶ್ರುತಿ ಗುರು ಅಂದ್ರೆ ಶ್ರುತಿ ಪ್ರಾಮಾಣ ಇಟ್ಕೊಂಡಿರ್ಬೇಕಾ ಗುರು. ನಾ ಹೆಂಗೆ ಬೇಕು ಹಂಗೆ ಹೇಳ್ತೀನಿ ಬಿಡ್ರಿ. ಕೇಳ್ತಾರೆ, ನಾ ದೊಡ್ಡ ಗುರು ಅನ್ಸ್ಕೊಂಡಿನಿ, ಶಿಷ್ಯರು ನಾ ಹೇಳ್ದಂಗೆ ಕೇಳಬೇಕು ಅಂತ ಅನ್ನೋರು ಇರ್ತಾರೆ ಭಾಳ ಜನ. ನಾ ಗುರು ಆಗಿಬಿಟ್ಟಿನಿ, ಮುಗೀತು. ಶಿಷ್ಯರು ನಾ ಏನು ಹೇಳಿದ್ರು ಕೂಡ ಕೇಳಬೇಕು. ಯಾಕೆ ಕೇಳ್ತಾರೆ ಹೇಳು? ಗಂಟೆ ತಿಂತಾರೆ ಶಿಷ್ಯರು ಕೇಳಾಕ. ನೀ ಹೇಳು, ಶ್ರುತಿ ಪ್ರಮಾಣ ಇಟ್ಕೊಂಡು ಕುಂತು ಹೇಳು, ನಾವು ಕೇಳ್ತೀವಿ ಅನ್ಬೇಕು. ಶಿಷ್ಯರು ಅಂತಿದ್ರು, ಈ ಮಾತು ಬಸವನಂದ್ರೆ ಹೇಳ್ತಿದ್ರು. ಯಾಕಂದ್ರೆ ಆ ಪ್ರಮಾಣಗಳು ಇಟ್ಕೊಂಡೇ ಹೇಳ್ಬೇಕತ್ತ. ಇಲ್ಲಾಂದ್ರೆ ನಾನು ಹೆಂಗೆ ಬೇಕು ಹಂಗೆ ಹೇಳ್ತೀನಿ, ನಾವು ದೊಡ್ಡ ಗುರು. ಗುರು ಯಾಕೆ ಅವ್ರ ಗುರುಗಳು ಅಂತ ಅಂದ್ಕೊಂಡು ಹೆಂಗೆ ಬೇಕು ಹಂಗೆ ಹೇಳ್ತೀವಿ ಅಂದ್ರೆ ನಾವು ಕೇಳೋಕೆ ಗಂಟೆ ತಿಂದೀವೇನು? ಯಾರಾದರೂ ಹೇಳ್ತಾರಂತ ನಾವೇನು ಯಾಕೆ ಕೇಳಬೇಕು? ಆದ್ರೆ ಅಲ್ಲಿ ಪ್ರಮಾಣಗಳು ಇರಬೇಕು. ಪ್ರಮಾಣ ಇಟ್ಕೊಂಡು ಆತ ಹೇಳ್ತಾ ಇದ್ದ ಅಂದ್ರೆ ಖಂಡಿತ ಅದು ಸ್ವೀಕಾರ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಗುರುಶಾಸ್ತ್ರಗಳ ಅಂತ ಹೇಳ್ತಾರೆ. ಬರೀ ಗುರುವಿಂದ ಒಬ್ಬರದಂತ ಹೇಳಿಲ್ಲ ಅವರು. ಗುರುಶಾಸ್ತ್ರಗಳು ಉಪದೇಶ ಮಾಡಿದರೂ ಕೂಡ ಎಷ್ಟೋ ಜನ ಗುರುಗಳು ಹೇಳ್ತಾರೆ, ಇಲ್ಲ ಅಂತಿಲ್ಲ. ಆತ್ಮ ವಿಚಾರವನ್ನು ಹೇಳ್ತಾರೆ. ಹೇಳಿದ್ರು ಕೂಡ ಇಲ್ಲಿ ಶಿಷ್ಯನೂ ರೆಡಿ ಇರಬೇಕಲ್ಲ. ಗುರು ಹೇಳ್ತಾ ಇದ್ದಾನಂದ್ರೆ ಶಿಷ್ಯ ಕೂಡ ರೆಡಿ ಇರಬೇಕು. ಶಿಷ್ಯ ಕೇಳ್ತಾ ಇದ್ದಾನಂದ್ರೆ ಗುರು ಕೂಡ ರೆಡಿ ಇರಬೇಕು ಹೇಳೋಕ್ಕೆ. ಇಬ್ಬರ ಒಂದು ಮೇಳ, ಗುರು ಶಿಷ್ಯರ ಮೇಳ ನಡೆಯುವಂಥದ್ದಿದು. ಅದಕ್ಕೆ ಈ ಗುರುಶಾಸ್ತ್ರಗಳ ಉಪದೇಶ ಮಾಡಿದರೂ ಕೂಡ ಯಾರೂ ಅಧಿಕಾರಿಗಳಾದಂಥವ್ರು ಒಬ್ಬಿಬ್ಬರು ಆತ್ಮಲಾಭದಲ್ಲಿ ತೊಡಗುವಂಥದ್ದು. ಯಾರೋ ಒಬ್ಬರು ತೊಡಗ್ತಾರೆ. ಅದರಿಂದ ಅನ್ಯ ಲಾಭಗಳಿಗಿಂತ ಯಾವುದೂ ಶ್ರೇಷ್ಠ ಇಲ್ಲ ಜಗತ್ತಿನ ಒಳಗೆ. ಅದರಿಂದ ಅನ್ಯ ಲಾಭಗಳಿಗಿಂತ ಆತ್ಮ ಲಾಭವು ಬಹಳ ಶ್ರೇಷ್ಠವಾಗಿರುವಂಥದ್ದು, ಉಳಿದಂಥವಲ್ಲ. ಈ ರೀತಿಯಾಗಿ ಹೇಳಿರುವಂಥದ್ದು ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಯಾರು ಯಾವ ಆನಂದವನ್ನು ಕುರಿತು ಪ್ರಯತ್ನ ಮಾಡ್ತಾರೋ ಅವನಿಗೆ ಅದೊಂದೇ ದೊರೀತದ, ಮಿಕ್ಕ ಆನಂದಗಳು ದೊರೆಯಂಗಿಲ್ಲ. ನೋಡ್ರಿ, ಈಗೇನು ಶಿಷ್ಯನಿಗೆ ಮತ್ತೊಂದು ಪ್ರಶ್ನೆ ಬರ್ತದೆ. ಏನು ಹೇಳ್ತಾರೆ?
ಯಾರೋ ಒಬ್ಬರು ಆನಂದವನ್ನು ಕುರಿತು ಒಂದು ಆನಂದವನ್ನು ಕುರಿತು ಅವರು ಯಾವ ಆನಂದವನ್ನು ಕುರಿತು ಅವರು ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಒಂದೇ ಆನಂದ ದೊರೀತದ, ಮಿಕ್ಕ ಆನಂದಗಳು ದೊರೆಯಂಗಿಲ್ಲಲ್ರಿ ಅವರಿಗೆ. ಈಗಿದ್ದು ತಾವು ಆತ್ಮ ಜ್ಞಾನ ಆದ್ರೆ ಸರ್ವಾನಂದಗಳು ಪ್ರಾಪ್ತ ಆಗ್ತಾವಂತ ನೀವು ಹೆಂಗೆ ಹೇಳ್ತೀರಿ? ಭಾಳಷ್ಟು ಅದಾವಪ್ಪ, 64 ವಿದ್ಯೆಗಳು ಅಂತ ಹೇಳ್ಯಾರ. ಮತ್ತು ಕೆಲವರೆಲ್ಲ ಆನಂದ, ಎಲ್ಲ ಆನಂದಗಳು ಇದ್ರಾಗ ಅಂತರ್ಗತ ಆಗಿದಾವ ಅಂತ ಹೇಳಕತ್ತೀರಿ ನೀವು. ಯಾವುದೋ ಒಂದು ಆನಂದದ ಬಗ್ಗೆ ಆತ ಪ್ರಯತ್ನ ಮಾಡಿದ್ನಂದ್ರೆ ಒಂದು ಆನಂದ ಸಿಗ್ತದೆ. ಮತ್ತು ನೀವು ನೋಡಿದ್ರೆ ಆತ್ಮ ಲಾಭ ಆಯಿತು ಅಂದ್ರೆ ಸರ್ವಾನಂದಗಳು ಸಿಗ್ತಾವ, ಪ್ರಾಪ್ತ ಆಗ್ತಾವಂತ ನೀವು ಹೇಳಕತ್ತೀರಿ. ಅದು ಹೆಂಗಾಗ್ತದ ಅಂತ ಪ್ರಶ್ನೆ ಬಂದರೂ ಕೂಡ ಇಲ್ಲಿ ಕೂಡ ಏನು ಹೇಳತ್ತಾರ, ಹೇಳ್ಲಿಕ್ಕೆ ಬರ್ತದೆ ಹೆಂಗೆ, ಹಂಗೆ ಹೇಳಕ್ಕೆ ಬರ್ತದಪ್ಪ ಹೆಂಗೆ. ಈಗ ಭಾಳಷ್ಟು ಸಹಸ್ರ ಸಂಖ್ಯೆಗಳಲ್ಲಿ ಶತಸಂಖ್ಯೆಗಳು ಅಂತರ್ಭೂತಗಳಾದಂಗೆ. ಅದಕ್ಕೆ ಒಂದು ಸಮುದ್ರದಲ್ಲಿ ಹೆಂಗಂತಂದ್ರೆ ಹೇಳ್ತಾರೆ, ಸ್ನಾನದಲ್ಲಿ ನದಿಗಳು ಒಂದು ಸಮುದ್ರ ಸ್ನಾನ ಮಾಡಿದ್ರೆ ಅನೇಕ ನದಿಗಳು ಬಂದು ಅಲ್ಲಿ ಸೇರಿರ್ತಾವೆ. ಎಲ್ಲಿ? ಸಮುದ್ರಕ್ಕೆ ಸೇರ್ತಾವೆ. ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂಥ ಫಲ ಸಿಗ್ತದೆ. ಮತ್ತು ಈ ಗಜದ ಹೆಜ್ಜೆಯಲ್ಲಿ ಅಂದ್ರೆ ಗಜದ ಅಂದರೆ ಆನೆ ಹೆಜ್ಜೆಯಲ್ಲಿ ಅನ್ಯ ಹೆಜ್ಜೆಗಳು ಹೆಂಗೆ ಅದ್ರೊಳಗೆ ಅಂತರ್ಗತ ಆಗಿರ್ತಾವೆ. ಭಾಳಷ್ಟು ಹೆಜ್ಜೆಗಳು ಅದರಲ್ಲಿ ಸೇರ್ಕೊಳಕ್ಕಾಗ್ತದೆ. ಮತ್ತು ನಿರತಿಶಯ ಆತ್ಮಾನಂದದಲ್ಲಿ ಇಲ್ಲಿ ಕೂಡ ಈ ಕರ್ಮ ಮತ್ತು ಉಪಾಸನೆ ಅದಾವಲ್ಲ, ಕರ್ಮ ಉಪಾಸನೆಯ ಒಂದು ಸಂಬಂಧವಾದಂಥ ಕೆಲವು ಆನಂದಗಳು ಕೂಡ ಇದರಲ್ಲಿ ಏನಾಗ್ತಾವೆ, ಅಂತರ್ಭೂತಗಳಾಗಿದ್ದಾವೆ. ಇವೆಲ್ಲ ಆನಂದಗಳು ಇದರಲ್ಲಿ ಆತ್ಮ ಲಾಭದಲ್ಲಿ, ಆತ್ಮ ಆನಂದದಲ್ಲಿ ಈ ಅಂತರ್ಭೂತಗಳಾಗಿದ್ದಾವೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಅದರಿಂದ ಆತ್ಮ ಲಾಭಗಳಿಗಿಂತಲೂ ಅಧಿಕವಾದಂಥದ್ದು ಯಾವುದೂ ಇಲ್ಲ ಅಂತ ಬ್ರಹ್ಮ ಭಿನ್ನವಾದ ಪ್ರತ್ಯೇಗಾತ್ಮ ಸ್ವರೂಪ ಯಾವಾಗಲೂ ನನ್ನ ಮನಸ್ಸಿನ ಸ್ಮೃತಿ ರೂಪದಲ್ಲಿ ಇರಲಿ ಅಂತ ನಾನು ಮಂಗಲವನ್ನು ಅವರು ಮಾಡ್ತಾರೆ. ಯಾರು? ಗ್ರಂಥಕರ್ತರು. ಈ ರೀತಿ ನನ್ನ ಮನಸ್ಸಿನಲ್ಲಿ ಇಂಥ ಬ್ರಹ್ಮ ಭಿನ್ನವಾದಂಥ ಪ್ರತ್ಯೇಗಾತ್ಮನ ಸ್ವರೂಪವು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಲಿ, ಸ್ಮೃತಿ ರೂಪದಲ್ಲಿರಲಿ ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಮಂಗಲವನ್ನು ಮಾಡ್ತೀನಿ ಅಂತ ಹೇಳ್ಕೊತಾರೆ ಅವರು. ಮತ್ತು ಇಲ್ಲಿ ಕೂಡ ಇಲ್ಲೇನು ಹೇಳ್ತಾರೆ, ಅನ್ಯ ಗ್ರಂಥಗಳಲ್ಲಿ ಮತ್ತು ಅವು ಶಿಷ್ಯಗೆ ಅನ್ನಿಸ್ತದೆ, ಸ್ವಲ್ಪ ನೋಡ್ಕೊಂಡು ಹೋಗೋಣ ನಾವು. ಯಾಕಂದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬರೀ ದೇವತಾ ಮಂಗಳವನ್ನು ಮಾಡಿದ್ದಾರೆ ಗುರುಗಳೇ, ಆದರೆ ಆತ್ಮ ಮಂಗಳವಂತೆ ಎಲ್ಲಿ ನೋಡಿಲ್ಲ ನಾನು. ಅದಕ್ಕೆ ಎಲ್ಲದ್ರಾಗ ದೇವತಾ ಮಂಗಳವನ್ನು ಮಾಡಿದ್ದಾರೆ, ಆದರೆ ನೀವು ಹೇಳಕ್ಕಾದ್ರೆ ಆತ್ಮ ಮಂಗಳವು ಯಾವುದರಲ್ಲಿ ಮಾಡಿಲ್ಲ. ಆದರೆ ನೀವು ಅದನ್ನು ಮಾಡಕತ್ತೀರಲ್ಲ, ಇದು ಸ್ವಲ್ಪ ವಿರೋಧ ಆಗಂಗಿಲ್ಲೇನು ಅಂತ ಕೇಳಿದ್ರೆ, ಅದಕ್ಕಾಗಿಯೇ ನಿನಗೆ ಆತ್ಮ ಲಾಭಕ್ಕಿಂತ ಬೇರೆ ಲಾಭ ಅಂತಲೇ ನಾನು ಹೇಳಕತ್ತೀನಿ ನಿನಗೆ. ಅಷ್ಟೇ ಅಲ್ಲ, ಕೆಲವಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದಾರಪ್ಪ. ಸಮುದ್ರದಂತೆ ಅಪಾರವಾದ ನನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನೋಡ್ರಿ ಹೆಂಗೆ ಹೇಳ್ತಾರೆ ಅವರು, ಆತ್ಮ ಲಾಭಕ್ಕಿಂತ ಬೇರೆ ಯಾವುದೂ ಇಲ್ಲ. ಅದಕ್ಕೆ ನಾನು ಕೆಲವು ವಿಚಾರಗಳನ್ನು ನಿನಗೆ ಹೇಳಕತ್ತೀನಿ. ಮತ್ತು ಸಮುದ್ರದಂತೆ ಅಪಾರವಾದ ನನ್ನ ಪ್ರತ್ಯೇಗಾತ್ಮನಲ್ಲಿ, ಅಪಾರವಾಗಿರುವಂಥ ಪರಿಪೂರ್ಣವಾಗಿರುವಂಥ ನನ್ನ ಪ್ರತ್ಯೇಗಾತ್ಮನ ಸ್ವರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲರೂ ಹೆಂಗದಾರ ಅಂದರೆ, ಇವೆಲ್ಲ ದೇವತೆಗಳು ಎಲ್ಲರೂ ಏನದಾರ, ತೆರೆಗಳ ಉಪಾಧಿಯಲ್ಲಿದ್ದಾರ. ಈ ಸಮುದ್ರ ಉಪಾಧಿಯಿಂದ ಕೂಡಿಕೊಂಡಂಥ ನನ್ನ ಸ್ವರೂಪದಲ್ಲಿ, ನನ್ನ ಸ್ವರೂಪ ಹೆಂಗದಪ್ಪ ಅಂದ್ರೆ ಸಮುದ್ರಂತ ಅಪಾರವಾದಂಥದ್ದೈತೆ. ಮತ್ತು ನನ್ನ ಹೆಂಗೆ ಅಂತಂದ್ರೆ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇವೆಲ್ಲ ದೇವತೆಗಳು, ಬ್ರಹ್ಮಾದಿ ಅಂತಂದಾಗ ಎಲ್ಲ ದೇವತೆಗಳು ಬಂದರು. ಇವ್ರು ಹೆಂಗದಾರ ಅಂದ್ರೆ ಸಮುದ್ರದ ಮೇಲೆ ತೆರೆಗಳು ಹೆಂಗದಾವ ಆ ರೀತಿ ತೆರೆಗಳು ಉಪಾಧಿಯಲ್ಲಿದ್ದಾರೆ ಅವರೆಲ್ಲ. ಅದರಿಂದ ತನ್ನ ಮಂಗಳವನ್ನು ಮಾಡೋದ್ರಿಂದ ಯಾವತ್ತೂ ದೇವತೆಗಳ ಮಂಗಳವನ್ನು ಮಾಡ್ದಂಗಾಯಿತು. ಯಾಕಂದ್ರೆ ನನ್ನ ಸ್ವರೂಪದ ಆಧಾರದ ಮೇಲೆ ಇವೆಲ್ಲ ತೋರಕತ್ತಾರೆ, ನಿನ್ನ ಸ್ವರೂಪದ ಆಧಾರದ ಮೇಲೆ ಇವೆಲ್ಲ ತೋರಕತ್ತಾರೆ ಅಂತಂದ್ರೆ ನನ್ನ ಮಂಗಳವನ್ನು, ಯಾಕಂದರೆ ಇಲ್ಲಿ ಮಾಡೋದ್ರಿಂದ, ತನ್ನ ಮಂಗಳವನ್ನು ಮಾಡೋದ್ರಿಂದ ಏನೈತೆ, ದೇವತೆಗಳ ಮಂಗಳವನ್ನು ಕೂಡ ಮಾಡ್ದಂಗೆ ಆಗ್ತದೆ. ಅದರಿಂದ ಈ ಮಂಗಳವನ್ನು ಮಾಡುವಂಥದ್ದೇ ಯೋಗ್ಯ ಐತಪ್ಪ ಅಂತ ಇಲ್ಲಿ ಹೇಳಿ ಮತ್ತು ಮುಂದೆ ಹೇಳ್ತಾರೆ ಅವರು. ಇವಾಗ ಇದನ್ನು ಹೇಳಿ ಈಗ ಎರಡನೆಯ ಸೂತ್ರ ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೋಳು ಒಲಿದುವರೆವನು ಅಂತ ಹೇಳ್ತಾರೆ. ಸಕಲ ಸಾಧಕರಿಗೆ, ಯಾಕಂದರೆ ಎಲ್ಲ ಮುಮುಕ್ಷಿಗಳಿಗೆ ಉಪನಿಷತ್ತುಗಳ
ತಾತ್ಪರ್ಯವನ್ನು ತಿಳಿಯುವಂತೆ ನಾನು ಹೇಳ್ತೀನಿ, ಅರಿಯುವಂಗೆ ಹೇಳ್ತೀನಿ ಅಂತಾರೆ ಗ್ರಂಥಕರ್ತರಲ್ಲಿ. ಒಲಿದು ಪ್ರೀತಿಯಿಂದ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಕಲ ಉಪನಿಷತ್ತುಗಳಲ್ಲಿ ಹೇಳಿದಂಥ ವಿಚಾರವನ್ನು, ಅದ್ವೈತ ರೂಪ ತಾತ್ಪರ್ಯವನ್ನು ಈ ಗ್ರಂಥದಲ್ಲಿ ಮುಮುಕ್ಷುಗಳು ಭಾಳ ಚಂದ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ಕೂಡ ಭಾಳಷ್ಟು ವಿಚಾರ ನಿಜಗೊಂಡ್ರು ಭಾಳಷ್ಟು ನಮ್ಗೆ ಆಸ್ತಿ ಮಾಡಿದ್ದಾರೆ. ಅದನ್ನು ಸಿದ್ಧಾರೂಢರಾಗಲಿ ಭಾಳಷ್ಟು ಮಹಾತ್ಮರು, ದೊಡ್ಡ ಶಿವಪತ್ರಪ್ಪ ಗುರುಗಳಾಗಿರ್ಬೋದು, ಇದನ್ನು ಭಾಳಷ್ಟು ಸುಲಿದ ಬಾಳೆನಂತರ ಮಾಡಿದರು ಅವರು. ನಾವೆಲ್ಲ ಸಂಸ್ಕೃತ ಕಲ್ತು ನಾವು ಈ ಜ್ಞಾನ ಪಡ್ಕೊಳಕ್ಕಾಗ್ತಿತ್ತೇನೋ. ಸಂಸ್ಕೃತ ಕಲ್ತ್ರೆ ದೊಡ್ಡ ಪಂಡಿತರ ದೊಡ್ಡ ಜ್ಞಾನಿಗಳು ಅಂತ ಅಂದ್ಕೊಳಂಗಿಲ್ಲ. ನಾವು ಭಾಳ ಮುಖ್ಯವಾದಂಥ ವಿಚಾರವನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಒಂದು ನೀರಿಗೆ ವಾಟ್ರ್ ಅನ್ಬೋದು, ಒಂದು ಪಾನಿ ಅನ್ಬೋದು, ನಾನಾ ರೀತಿಯಿಂದ ಕರಿಬೋದು. ನೀರಿಗೆ ಒಂದು ನೀರಿಗೆ ನಾನಾ ಹೆಸರಿನಿಂದ ಕರೀತಾರೆ. ಆದರೆ ಇರುವಂಥದ್ದು ನೀರು ಒಂದೇ ಇರ್ತದೆ, ಭಾಷೆ ಬೇರೆ ಇರ್ಬೋದು. ಆದರೆ ಸಂಸ್ಕೃತಿ ಎಲ್ಲ ತಿಳ್ಕೊಂಡಾರ್ರಿ ದೊಡ್ಡ ಪಂಡಿತರದಾರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸಂಸ್ಕೃತವನ್ನು ತಿಳ್ಕೊಂಡು ನಂತರ ಈ ಜ್ಞಾನವನ್ನು ಪಡ್ಕೊಳ್ಬೇಕಾದಂಥದ್ದು ಭಾಳ ದೊಡ್ಡ ಕೆಲಸ ಇದು. ಈಗ ಸಂಸ್ಕೃತ ವಿದ್ಯೆ ಇರ್ತದೆ, ಅವರಿಗೆ ಜ್ಞಾನ ಇರೋಂಗಿಲ್ಲ. ಆದರೆ ಇದು ಜ್ಞಾನ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಸ್ವಾನುಭಾವ ಆಗ್ಬೇಕಾಯ್ತರ ಗುರು ಮುಖಾಂತರ ಪಡಿಯಾಗಿ ಇಲ್ಲಿ ಏನು ಕೃಪಾಶೀರ್ವಾದನ ಪಡ್ಕೊಳ್ಬೇಕು. ಅದಕ್ಕೆ ಸುಮ್ಮನೆ ಸುಮ್ಮನಾಗೋದು ವಿಧಿಗಳು ಒಂದದೇ, ಮುಕ್ತಿ ಸುಮ್ಮನಾಗೋದು ಅಂತ ಹೇಳ್ಯಾರ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರನಿಗಮವನ್ನು ಓದಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ, ಪರಮ ಜೀವರನ್ನು ಒಂದುಗೂಡದೆ, ಸುಮ್ಮನಾಗೋದು ವಿಧಿಗಳು ಒಂದದೆ, ಮುಕ್ತಿ ಸುಮ್ಮನಾಗೋದು. ಅರೆ ಸುಮ್ಮನೆ ಆಗಿಬಿಡ್ತದೆ ಇದು. ವಿಚಾರ ಮಾಡ್ಬೇಕ್ರಿ ನಾವು. ಸುಮ್ಮನಾಗೋದು ವಿಧಿಗಳು ಒಂದದೆ, ಮುಕ್ತಿ ಸುಮ್ಮನಾಗೋದು. ಏನು ಮಾಡಬೇಕು? ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರನಿಗಮವನ್ನು ಓದಿ ಪಾಡದೆ, ನೋಡಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ. ಶರೀರ ಏನು ಉಪಾಧಿಗಳದ ಇವೆಲ್ಲವನ್ನು ಬಿಟ್ಬಿಡುವಂಥದ್ದು. ಇವು ನಾನಲ್ಲ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡ್ಬೇಕಂತ, ಮತ್ತೆ ಕಷ್ಟಪಟ್ಟಲ್ಲ. ಗುರುವಿಂದ ಮಾತ್ರ ನಾನು ನಾಟಕ ಮಾಡ್ತೀನಿ, ಗುರು ಆದಗಣೆ ಭಾಳ ಜನ 99% ಇಂಥವ್ರು ಅದಾರ. ಗುರುಗಳ ಮುಂದೆ ಒಂದು ನಾಟಕ, ಹಿಂದೊಂದು ನಾಟಕ. ಇಂಥವ್ರಿಗೆಲ್ಲ ಮುಕ್ತಿ ಆಗ್ತದೇನ್ರಿ? ಗುರು ಅನ್ನಂದ್ರೆ ಏಕುಭಾವ ಇರಬೇಕು, ಒಳವರೆಗೆ ಒಂದೇ ಬರಬೇಕು. ಆತ ನೋಡದೇ ಇರಲಿ, ನಿನ್ನ ಏಕುಭಾವದಿಂದ ಇರಬೇಕದು ಗುರು ಸೇವೆ ಅನ್ನುವಂಥದ್ದು. ಭಾಳಷ್ಟು ಜನ ನಾವು ನೋಡ್ತೀವಿ ಎಲ್ಲ ಕಡೆ, ಕೆಲವು ಕಡೆ ಗುರುಗಳಿದ್ದಾಗ ಭಾಳಷ್ಟು ಓಡಾಡ್ದಂಗೆ ಮಾಡೋದು, ಗುರು ಆದಗಳನ್ನೇ ಅವ್ರನ್ನ ಮಾತಾಡ್ಕೊಳ್ಳೋದು. ಏಸು ವರ್ಷ ಗುರು ಸನ್ನಿಧಾನದಾಗಿದ್ದರೆ ನೀವು ಮುಕ್ತಿ ಆಗ್ತದೆ ಹೇಳ್ರಿ ಇವರಿಗೆಲ್ಲ. ಅದಕ್ಕೆ ಏಕೋಭಾವದಿಂದ ಗುರು ಸೇವೆಯನ್ನು ಮಾಡಬೇಕು. ಗುರುಪಾದ ಸೇವೆಯನ್ನು ಅಥವಾ ಒಂದು ಚೂರು ಹೊಲ್ದ ತಕ್ಷಣ ನಮ್ಗೆ ಮುಕ್ತಿ ಆಗ್ತದೆ ಅಂತಾರೆ ಕೆಲವರೆಲ್ಲ. ಹೊಲ್ದಗಳೇ ಮುಕ್ತಿ ಅನ್ನುವಂಥದ್ದು ಇರೋಂಗಿಲ್ಲ. ಆದ್ರೆ ಇಂಥ ಗೂಢಾರ್ಥದ ವಿಚಾರಗಳು ಚೆಕ್ ಅಂತ ಹೊಳಿತಾನೆ ನಿನಗೆ ಅಂಥ ಕಣದಾಗ. ನೋಡ್ರಿ ಆತನ ಕೃಪೆ ಆಯ್ತಾ ನೀನೇನು ಅದಕ್ಕೆ ಹೇಳ್ತಾರೆ, ನೀನು ಏನು ಹೇಳ್ತಾರೆ, ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಎನ್ನುವುದಯ್ಯ, ನೀನು ಒಲಿದ್ರೆ ಏನು ವಿಷವ ಅಮೃತ ಹೋದಯ್ಯ. ನೋಡ್ರಿ ಎಂಥ ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಒಲದ ಅಂತಂದಾಗ ಇವೆಲ್ಲ ನಿನಗೆ ಈಜಿಯಾಗಿ ಬಿಡ್ತಾವೆ ತಿನ್ನಕ್ಕೆ ಉಣಕ್ಕೆ. ಇಲ್ಲಾಂದ್ರೆ ಭಾಳ ಕಠಿಣ ಒಳಗೆ ಹೋಗಂಗಿಲ್ಲ ಇದು. ಅಷ್ಟು ಈಜಿಯಾಗಿ ಅದು ನುಂಗಕ್ಕೂ ಆಗಂಗಿಲ್ಲ. ನಿನ್ನ ಕೈ ತುತ್ತು ತೊಗೊಂಡು ತಿನ್ನೋಕೆ ಆಗಂಗಿಲ್ಲ. ಯಾವಾಗ ಗುರುವಿನ ಒಂದು ಕೃಪೆ ಆಯ್ತಂದಾಗ ಇದನ್ನು ತೊಗೊಂಡು ಗಳ ನುಂಗಕ್ಕಾಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಿದೆ. ಒಲವಿಂದನೇ ಮಾಡಿಲ್ಲಪ್ಪ, ಪ್ರೀತಿಯಿಂದ ಮಾಡಿಲ್ಲ. ಗುರು ಒಟ್ಟು ಎದುರುಗಡೆದಾಗೆ ಏನು ಶಿಷ್ಯಪ್ಪ. ಅದಕ್ಕೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಎನ್ನುವುದಯ್ಯ. ಏನು ಶಿಷ್ಯ ಎದುರುಗಡೆ ಮಾತ್ರ ಭಾರಿ ನನ್ನ ಶಿಷ್ಯ ಏನು ರೀ ಓಡಾಡ್ತಾನಂತ ಗುರು ಮೆಚ್ಚಬೇಕು. ಆ ರೀತಿ ಕೆಲಸ ಮಾಡೋದು, ಹಿಂದೆ ಮಾಡಬಾರ್ದು ಮಾಡೋದು, ಅವರಿಗೆ ಬೈಯೋದು ಅನ್ನೋದು ಈ ಯಾವ ಜನ್ಮಕ್ಕೆ ಇನ್ನೂ ನರ್ಕಕ್ಕೆ ಹೋಗ್ತಾನೆ ಆ ಥರ ಮಾಡಿದ್ರೆ. ಅದು ಮಾಡಿದಾಗ ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರನಿಗಮವನ್ನು ಹೂಡಿ ಪಾಡದೆ. ನಿಗಮ ಅಂತ ಹೇಳಿದಾರ ಅವರು, ವರನಿಗಮ ಅಂತ ಹೇಳಿದಾರ, ಆಗಮ ಅಲ್ಲ ನಿಗಮ. ಅಂದ್ರೆ ಜ್ಞಾನದ ಭಾಗ ಅದು.
ನಿಗಮ ಭಾಗ. ಆಗಮ ಅಂದ್ರೆ ಕರ್ಮ ಉಪಾಸನೆಗಳ ಬಗ್ಗೆ ಬರ್ಕೊಂಡು ಬಂದಿರ್ತಾರೆ. ನಿಗಮ ಭಾಗದಲ್ಲಿ ಹೇಳಿದಂಥ ವಿಚಾರವನ್ನು ನೋಡಿ ಅದನ್ನು ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ. ಈ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಇವು ಉಪಾಧಿಯಿಂದ ಕೂಡಿದಂಥವು ಅಂಥೇಳಿ ಅವನ್ನ ಬಿಟ್ಬಿಡೋದು, ಆ ಭಾವದಿಂದ ತೆಗೆದುಹಾಕೋದು. ಶರೀರ ಮುಂತಾದ ಉಪಾಧಿಗಳನ್ನ ಈಡಾಡೋದು. ಪರಮ ಜೀವನ ಒಂದುಗೂಡದೆ. ಶಿವ ಜೀವ ನೋಡ್ರಿ ಇವೆಲ್ಲ ಒಂದುಗೂಡದೆ ಸುಮ್ಮನಾಗೋದು. ವಿಧಿಗಳು ಒಂದದೇ ಮುಕ್ತಿ ಸುಮ್ಮನಾಗೋದು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಾವು ಸಂಸ್ಕೃತ ಕಲ್ತಿದ್ದೀವಿ, ದೊಡ್ಡ ಪಂಡಿತರು ಅಂತ ತಿಳ್ಕೊಳ್ಳೋದಲ್ಲ. ಭಾಷೆ ತಿಳ್ಕೊಂಡ್ಕೆ ನಾವು ದೊಡ್ಡ ಪಂಡಿತರು, ಸಂಸ್ಕೃತ ಬಲ್ಲವ್ರದಾರೆ ದೊಡ್ಡ ಜ್ಞಾನಿಗಳು ಅಂತ ಅನ್ನಂಗಿಲ್ಲ. ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಅದು ಅಭ್ಯಾಸ, ಆ ಅಕ್ಷರಗಳನ್ನು ತಿಳ್ಕೊಂಡು ಎಲ್ಲವನ್ನು ಮಾಡೋದಕ್ಕೆ ಮತ್ತು ಈ ಜ್ಞಾನಕ್ಕೆ ಭಾಳ ಅಜಗಜಾಂತರ ವ್ಯತ್ಯಾಸ ಐತಿ. ಇದು ಮನದಾಳದಿಂದ ಭಕ್ತಿ ಇರಬೇಕಾಗ್ತದೆ, ಶ್ರವಣ ಮನನ ಇವೆಲ್ಲ ಇದ್ದು, ಮತ್ತು ಇಲ್ಲಿ ಕೂಡ ಭಾಳಷ್ಟು ಒಂದು ಕರುಣೆಯಿಂದ ಗುರು ಸೇವಾದಿಗಳನ್ನು ಮಾಡಿರಬೇಕಾಗ್ತದೆ. ಪರಿಪರಿಯಾಗಿ ಮನಸ್ಸು ತುಡಿತಾ ಇರಬೇಕಾಗ್ತದೆ. ನಾನು ಮುಮುಕ್ಷತ್ವ ಭಾವ ಇರಬೇಕಾಗ್ತದೆ, ಶ್ರದ್ಧಾ ಇವೆಲ್ಲ ಇರಬೇಕಾಗ್ತದೆ. ಶ್ರದ್ಧಾ, ಸಮಾಧಾನ, ಮುಮುಕ್ಷೆ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ ಇವೆಲ್ಲ ಗುಣಗಳು ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಾಗ್ತದೆ. ಆಗಿ ನಂತರ ಇವನ್ನ ಸಂಸ್ಕೃತದನ್ನು ಕಲಿತು ತಿರ್ಗಾ ಆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ಇತ್ತು. ಇವಾಗ ನಮ್ಗೆ ಆ ಥರ ಕಷ್ಟ ಇಲ್ಲ. ಯಾಕಂದ್ರೆ ಅವ್ರು ಹೇಳಕತ್ತಾರ ಸಕಲ ಉಪನಿಷತ್ತುಗಳು, ಈ ಹೇಳಲ್ಪಟ್ಟ ಸಕಲ ಉಪನಿಷತ್ತುಗಳು. ಅದಕ್ಕೆ ನೋಡ್ರಿ ನಾವು ಭಾಳ ಧನ್ಯರು. ನಿಜಗೊಂಡ್ರಿ ಇದನ್ನು ಒಂದು ಬರೆದಿರಲಿಲ್ಲ ಅಂದ್ರೆ ನಿಜವಾಗಿ ನಮ್ಗೆ ಎಷ್ಟು ಕಷ್ಟ ಆಗಿರೋದ್ರಿ. ಯಾಕಂದ್ರೆ ಎಲ್ಲ ಉಪನಿಷತ್ತುಗಳ ಒಂದು ಸಾರನೇ ಇದರಲ್ಲಿ ಇಳಿಸಿದ್ದಾರೆ ಅವರು. ಅದ್ವೈತ ರೂಪ ತಾತ್ಪರ್ಯವನ್ನು ಈ ಗ್ರಂಥದಲ್ಲಿ ಮುಮುಕ್ಷುಗಳಿಗೆ ಚೆನ್ನಾಗಿ ತಿಳಿಯುವಂಗೆ, ಯಾರು ಮುಕ್ತಿಯನ್ನು ಬಯಸಬೇಕು ಅಂತ ಭಾವ ಐತೆ ಅದಕ್ಕೆ ಮನುಷ್ಯರು ಎಲ್ಲರೂ ಕಾಣಕತ್ತಾರ. ಮುಮುಕ್ಷುಗಳು ಎಲ್ಲೋ ಒಬ್ಬರು, ಎಲ್ಲರೂ ಇಲ್ಲ, ಎಲ್ಲ ಮನುಷ್ಯರೇ ಕಾಣಕತ್ತೀವಿ. ಖರೆ ಏನು ಮಾಡ್ತೀರಿ, ಭಾವದಲ್ಲಿ ಮುಮುಕ್ಷತ್ವ ಭಾವ ಬರೋದು ಎಲ್ಲೋ ಅಪರೂಪ ಇರ್ತದೆ. ಅದಕ್ಕೆ ಅಂಥವ್ರಿಗೆ ಮುಮುಕ್ಷಿಗಳಿಗೆ ಮತ್ತು ಬೇರೆದವ್ರಿಗೆ ಅದಕ್ಕೆ ಹೇಳ್ತಾರೆ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ. ಈ ಜ್ಞಾನದ ವಿಚಾರ ಕೇಳಿದ್ರೆ ಕರ್ಮಿಗಳಿಗೆ ತ್ರಾಸಾಗ್ತದೆ. ಇವೇನು ಹೇಳ್ತಾವ ನಂಬುದ ಬೇರೆ ಐತೆ, ನಮ್ಮ ಪೂಜೆ ಪುರಸ್ಕಾರಗಳು ಬೇರೆ ಇರ್ತವೆ. ಗುಡಿ ಗುಂಡಾರಗಳಿಗೆ ತಿರುಗಾಡಬೇಕು, ಯುವಕರದೇನು ಬೇರೆ ಅದ, ನಂಬುದ ಬೇರೆ ಅದಂತ ಅವು ಭಾಳ ವಿರೋಧ ಆಗ್ತಾವೆ. ಅದಕ್ಕೆ ಹೇಳ್ತಾರೆ ಅವರು ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವು ಆತ್ಮತನುಜಂಗೆ ಪರಮ ರಹಸ್ಯದಳು ಒರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳಿಬಿಟ್ಟಾರ ಅವರು. ಕರ್ಮ ಕಾಂಡಿಗಳಿಗೆ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅವು ಯಾಕಂದ್ರೆ ವಿರೋಧ ಆಗ್ತದೆ ಇವಕ್ಕೆ. ಈ ವಿಚಾರಗಳು ತೊಗೊಂಡ್ರೆ ಅವಕ್ಕೆ ಭಾಳ ಕಷ್ಟ ಆಗಿಬಿಡ್ತದೆ. ಅವಕ್ಕೆ ಭಾಳ ವ್ಯತ್ಯಾಸ ಆಗಿಬಿಡ್ತದೆ ನೋಡ್ರಿ, ಭಾಳ ವ್ಯತ್ಯಾಸ ಅದು. ಅದಕ್ಕೆ ಅವಕ್ಕೆ ಹೇಳಕ್ಕೆ ಹೋಗ್ಬೇಡ ಅಂತಾರೆ ಅವರು. ಅದಕ್ಕೆ ಜಗತ್ತಿನೊಳಗೆ ಮುಮುಕ್ಷತ್ವ ಭಾವ ಬರೋದು ಎಲ್ಲೋ ಒಬ್ಬರು. ಅದಕ್ಕೆ ಹೇಳ್ಯಾರ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ ಏತತ್ರಯಂ ದುರ್ಲಭಂ ಅಂತ ಹೇಳ್ತಾರೆ ಅವರು. ಮನುಷ್ಯತ್ವ ಬಂದದ, ಮನುಷ್ಯನ ಜನ್ಮ ಬಂತು ಖರೆ, ಆದ್ರೆ ಮನಸ್ಸಿನಲ್ಲಿ ಮುಮುಕ್ಷತ್ವ ಭಾವ ಬರಲಿ ಅಂದ್ರೆ ವ್ಯರ್ಥವಾಗಿ ಹೋಯಿತು ಅಂತಾರೆ ಅವರು. ಇಂಥ ಶರೀರ ತೊಟ್ಕೊಂಡು ಬಂದದ್ದು ತೊಗೊಂಡು ಏನು ಮಾಡ್ತಿದ್ದನ್ನು ಒಯ್ದು ಹಾಕು. ಯಾವಾಗ ಹೋದ್ರೇನು ಅದೇನು, ಈಗ ಹೋದ್ರೇನು, ಯಾವಾಗ ಹೋದ್ರೇನು, ಇದು ವ್ಯರ್ಥನೇ. ತಾನು ತಿಳ್ಕೊಳ್ಳಿಲ್ಲ ಅಂದ್ರೆ 100 ವರ್ಷ ಬದುಕಿದ್ರು ವ್ಯರ್ಥನೇ ಇದು. ಏನು ಮಾಡ್ತೀರಿ, ಕೂಳಿಗೆ ಬದುಕೋದ ಇದು? 100 ವರ್ಷ ಬದುಕಿದ್ರು ವ್ಯರ್ಥನೇ. ತನ್ನನ್ನು ತಾನು ತಿಳ್ಕೊಳ್ಳಿಲ್ಲ ಅಂದ್ರೆ 100 ವರ್ಷ ಏನು ಸಾಧನೆ ಮಾಡಿದೆ ನೀನು? ಏನನ್ನ ಡಬ್ಬ ಹಾಕಿದಪ್ಪ ಇಲ್ಲಿ? ಏನೂ ಇಲ್ಲ. ಜ್ಞಾನವನ್ನು ತಿಳ್ಕೊಂಡು 3 ವರ್ಷ ಬದುಕಿದ್ರು ಸಾಕು. ಜ್ಞಾನವನ್ನು ತಿಳ್ಕೊಳ್ಳದೆ 100 ವರ್ಷ ಬದುಕಿದ್ರು ವ್ಯರ್ಥನೇ. ಅದಕ್ಕೆ ಮಹಾತ್ಮರು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೆ ಮನುಷ್ಯತ್ವ ಬಂತು, ಮನುಷ್ಯನ ಜನ್ಮ ಬಂತು, ಅದರ ಮುಮುಕ್ಷತ್ವ ಭಾವ ಬರಲಿಲ್ಲ ಅಂದ್ರೆ ಈ ಜನ್ಮ ಎಲ್ಲ ಎದಕ್ಕೂ ಬರಂಗಿಲ್ಲ ನೋಡ್ರಿ. ಎದಕ್ಕೂ ಬರಂಗಿಲ್ಲ, ಈ ಶರೀರನೇ ಎದಕ್ಕೂ ಬರಂಗಿಲ್ಲ. ಇದು ಯಾವಾಗ ತನ್ನನ್ನು ತಾನು ತಿಳ್ಕೊಳ್ಳಿಲ್ಲ ಅಂದರೆ ಇದು ಯಾವುದಕ್ಕೂ ಬರಂಗಿಲ್ಲ. ಈ ಶರೀರ ದಂಡ ಭೂಮಿಗೆ ಭಾರಾಗಿ ತಿರುಗಾಡ್ದಂಗಿದೆ ಅಷ್ಟೇ. ಮಹಾತ್ಮರು ಹೇಳ್ತಾರೆ. ಇನ್ನು ಭಾಳ ಕನಿಷ್ಠವಾಗಿ ಹೇಳ್ತಾರೆ, ಆ ಕತ್ತಿಗಳನ್ನು ಚಲೋ ರೀ, ಅದಕ್ಕಿಂತ ಕನಿಷ್ಠ ಅಂತ ಹೇಳ್ತಾರೆ ಮನುಷ್ಯರಿಗೆ. ಯಾಕೆ? ತನ್ನನ್ನು ತಾನು ತಿಳ್ಕೊಳ್ಳದೇ ಇದ್ದಂಥವ್ರಿಗೆ ಭಾಳ ಮುಖ್ಯವಾಗಿರುವಂಥದ್ದು ಇರ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ, ಈ ಮುಮುಕ್ಷತ್ವ ಭಾವ ಬರುವಂಥದ್ದು ಭಾಳ ಶ್ರೇಷ್ಠ. ಬಂತು ಮನುಷ್ಯನ ಶರೀರನೂ ಬಂತು, ಮುಮುಕ್ಷತ್ವ ಭಾವನೂ ಬಂತು. ಹೇಳುವಂಥ ಸದ್ಗುರು ಸಿಗಲಿಲ್ಲ ಅಂದ್ರೆ ಅದು ವ್ಯರ್ಥನೇ. ಎರಡು ವ್ಯರ್ಥ ಆಗಿಬಿಟ್ಟು
ಅವಾಗ ಹೇಳುವಂಥ ಸದ್ಗುರು ಸಿಕ್ಕ, ಮನಸ್ಸಿನಲ್ಲಿ ಮುಮುಕ್ಷತ್ವ ಭಾವನೂ ಐತೆ, ಮನುಷ್ಯನ ಶರೀರನೂ ಐತಾರೆ, ಧನ್ಯ ನೋಡ್ರಿ, ಗೆದ್ಕೊಂಬಿಡ್ರಿ ಅಂತಾರೆ. ಅದು ಗೆದ್ದು ಬಿಡ್ರಿ, ಪಾರಾಗ್ರಿ, ಜಲ್ದಿ ಪಾರಾಗ್ರಿ, ಅವಸರ ಮಾಡಿಬಿಡ್ರಿ ಅಂತಾರೆ. ಮತ್ತವರು ಎಷ್ಟು ಅವಸರ ಮಾಡ್ತಾರೆ ಮಹಾತ್ಮರು, ಆಯುಷ್ಯ ಹೋಗಿಬಿಡ್ತದ, ಬೇಗ 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 ಅಂತಾರೆ. ಹಾಗಾಗಿ ಮುಮುಕ್ಷಿಗಳಿಗೆ ಮಾಡಿದಂಥ ಅಡುಗೆ ಇದು ನಿಜಗೊಂಡ್ರು ಭಾಳಷ್ಟು ಅದ್ಭುತವಾಗಿ ವಿಚಾರಗಳನ್ನು ತಿಳಿಸಿದರು. ಸಕಲ ಉಪನಿಷತ್ನಲ್ಲಿ ಅದ್ರಂಗೆ ನಮ್ಗೆ ಯಾರು ದೊಡ್ಡಶಿವಪುತ್ರಪ್ಪ ಗುರುಗಳು ಕೂಡ ಭಾಳಷ್ಟು ಈಸಿ ಆಗಲಿ ಅನ್ನುವಂಥ ರೀತಿಯಲ್ಲಿ ಎಷ್ಟು ನಾವು ಹೇಳೋದಕ್ಕೆ ಕೇಳೋರಿಗೆ ಕಷ್ಟ ಆಗ್ತದೆ, ಹೇಳೋರಿಗೂ ಯಪ್ಪ ಇಷ್ಟೆಲ್ಲ ಅಂತ ಅವ್ರು ಹೆಂಗೆ ನಮ್ಗೆ ಉಪಕಾರ ಮಾಡಿದ್ದಾರೆ ರೀ. ಅಷ್ಟೆಲ್ಲ ಬರೆದು ಇಷ್ಟೆಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ ಅವರು. ಅಡುಗೆ ಮಾಡೋಕೆ ಎಷ್ಟು ಕಷ್ಟ ಆಗ್ತದೆ ಹೇಳ್ರಿ, ಊಟ ಈಸಿಯಾಗಿ ಮಾಡಿಬಿಡ್ತೀವಿ ನಾವು ಅಲ್ಲ. ತೊಗೊಂಡು ನಮ್ಮ ಅಮ್ಮ ಮಾಡಿದಾಳ, ಮನ್ಯಾಗ ನಮ್ಮ ಅಕ್ಕ ಮಾಡಿದಾಳ, ಅವ್ರು ಮಾಡಿದಾರೆ, ಇವ್ರು ಮಾಡಿದಾರೆ ಅಂತ ಚೆನ್ನಾಗಿ ಕುಂತು ತಿಂದು ಚೆಂದ ಇದ್ದುಬಿಡ್ತೀವಿ ನಾವು. ಆದ್ರೆ ಮಾಡಬೇಕಾದಾಗ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಅವೆಲ್ಲ ಮಾಡಬೇಕಂದ್ರೆ ಸುಮ್ಮನೆ ಐತೇನೆ. ಎಷ್ಟೊಂದು ಅದರಲ್ಲಿ ಮುಮುಕ್ಷಿಗಳ ಉದ್ಧಾರ ಆಗಲಿ ಅನ್ನುವಂಥ ಕರುಣೆಯನ್ನು ತುಂಬಿ ಅಡುಗೆ ಮಾಡಿದಂಥ ಅಡುಗೆ ಇದು ಸುಮ್ಮನೆ ಅದಲ್ಲ. ಇದ್ರಾಗ ಕರುಣೆ ಪ್ರೀತಿ ಎಲ್ಲ ಅದು ಮುಮುಕ್ಷಿಗಳಿಗೆ ಬೇಕಾದದ್ದು ಇದ್ರಾಗ. ಆದ್ರೆ ನೀನು ನಮ್ಮವ್ವ ಮಾಡ್ಯಾಳ, ಚಂದ ಮಾಡ್ಯಾಳ ಅಂಥೇಳಿ ಚಂದ ಉಂಡ್ರೆ ನಿನಗೆ ಹಿತ ಆಗ್ತದೆ ಹೊಟ್ಟೆಗೆ ಅಲ್ಲ. ಅದ್ರಂಗೆ ಮಹಾತ್ಮರು ನನಗಾಗಿ ನಮಗಾಗಿ ಬರೆದಿದ್ದಾರಪ್ಪ. ಹೆಂಗೆ ಹೇಳಿದೆ, ಯಾಕಂದ್ರೆ ಅದೇ ಗುರುನು ಹೇಳಕ್ಕೆ ಬರ್ತಾನೆ, ಮತ್ತೆ ಇಲ್ಲಿ ಬರೆದಿಟ್ಟಿದ್ದಾನೆ, ಇಷ್ಟನ್ನು ತಿಳ್ಕೊಳಕ್ಕಾಗಂಗಿಲ್ಲ ಅಂತೇಳಿ ಅದೇ ಗುರುನಾಥನೇ ಹೇಳಕ್ಕೂ ಬರ್ತಾನೆ ಅಂತಂದಾಗಿ ಎಷ್ಟು ಧನ್ಯರಿ, ಎಷ್ಟು ಧನ್ಯರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಇಲ್ಲಿ, ಸಕಲೋಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂಥ ಅದ್ವೈತ ರೂಪ ತಾತ್ಪರ್ಯವನ್ನು ಈ ಗ್ರಂಥದಲ್ಲಿ ಅದ್ವೈತ ಅಂತ ತಿಳಿಯೋಕೆ ಸಾಮಾನ್ಯ ಅನ್ನೋದು. ಈ ಗ್ರಂಥದಲ್ಲಿ ಮುಮುಕ್ಷಿಗಳಿಗೆ ಚೆನ್ನಾಗಿ ತಿಳಿಯುವಂತೆ ಪ್ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳೋದು ಈ ಒಂದೊಂದು ಅಕ್ಷರದಲ್ಲಿ ಇದರಲ್ಲಿ ಪ್ರೀತಿ ತುಂಬ್ಯದ ನೋಡ್ರಿ. ನಾವು ಅಡುಗೆ ಮಾಡ್ಬೇಕಾದ್ರೆ ನಾವು ಒಂದು ಭಕ್ತಿಗೀತೆ ಹಾಡ್ರಿ, ಒಂದು ನಾಮಸ್ಮರಣೆ ಹೇಳ್ರಿ, ಹೌದಾ, ಮಹಾತ್ಮರ ವಿಚಾರಗಳನ್ನು ಮಾಡಿರಿ, ಅಡುಗೆ ಮಾಡಿರಿ, ಅದು ಪ್ರಸಾದ ಆಗ್ತದೆ. ಬರೀ ಅಡುಗೆ ಹಂಗಿಲ್ಲ, ಬರೇ ನಾವು ಮಾಮೂಲಿ ಏನು ಮಾಡ್ಲಾರ್ದು ಅವ್ರಿಗಿವ್ರಿಗೆ ಬೈಕಂತ ಮಾಡ್ಕೊತಾದ್ರೆ ಉಂಡಂಥ ಮನಸ್ಸುಗಳು ಕೂಡ ಕೆಟ್ಟು ಹೋಗ್ತಾವ. ಯಾವಾಗ ಅಡುಗೆ ಮಾಡಬೇಕಾದ್ರೆ ಒಂದು ಭಗವಂತನ ಸ್ಮರಣೆ ಮಾಡೋದು, ಒಂದು ದಾಸರ ಪದಾರ ಹಾಡ್ರಿ, ತತ್ವ ಪದಾರ ಹಾಡ್ರಿ, ಮಹಾತ್ಮರ ವಾಕ್ಯಗಳನ್ನು ಕೇಳ್ರಿ, ಮಾಡ್ತಾ ಆ ರೀತಿ ಮಾಡ್ತಾಯಿದ್ರೆ ನಾವು ಮಾಡಿದಂಥ ಅಡುಗೆ ಕೂಡ ಭಾಳ ಅದು ಏನಾಗ್ತದೆ, ಪ್ರಸಾದ ಆಗ್ತದೆ. ಆ ಪ್ರಸಾದ ಉಂಡಂಥವ್ರಿಗೆ ಕೂಡ ಮನಸ್ಸು ಶಾಂತ ಆಗ್ತದೆ. ಇವೆಲ್ಲ ಗಣಿತ ಅದಾವೆ, ಲೆಕ್ಕಗಳು ಅದಾವೆ ಇವೆಲ್ಲ. ಅದಕ್ಕೆ ಇಲ್ಲಿ ಏನು ಆ ಪ್ರೀತಿಯಿಂದ ಇಲ್ಲಿ ಒಂದೊಂದು ಶಬ್ದಗಳನ್ನು ಇಟ್ಟಿದ್ದಾರಲ್ಲ, ಈ ಶಬ್ದಗಳಲ್ಲಿ ಪ್ರೀತಿ ತುಂಬಿದ್ದಾರೆ, ಅದ್ರಾಗ ಕರುಣೆ ತುಂಬಿದಾರ, ಸಂಕಲ್ಪ ತುಂಬಿದಾರ. ಸುಮ್ಮ ಕುಂತು ತಿನ್ಬೇಕು ನಾವು ಅಷ್ಟೇ. ಈಗ ಅದಕ್ಕೆ ಅವ್ರು ಹಂಗೆ ಹೇಳುವಂಥದ್ದು. ಭಾಳಷ್ಟು ವಿಚಾರಗಳನ್ನು ಅವರು ಹೇಳತ್ತಾರೆ. ಮತ್ತು ಮುಂದಿನ ವಿಚಾರದಲ್ಲಿ ಕೂಡ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ, ಇದನ್ನು ಒಂದು ಸ್ವಲ್ಪ ಅದ್ವೈತದ ಬಗ್ಗೆ ಹೇಳಿದ್ದಾರೆ, ಒಂಚೂರು ನೋಡೋಣ. ಯಾಕಂದರೆ ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಳಯಾದಿ ಪ್ರಕ್ರಿಯೆಗಳು ಹಾಗೂ ನೇಮಕದಿಂದ ಜೀವ ಈಶ್ವರ ಭೇದ ಈ ರೀತಿ ದ್ವೈತ ಹೇಳಲ್ಪಟ್ಟಿರುವಂಥದ್ದು. ಮತ್ತು ಅದ್ವೈತ ಹೆಂಗೆ ಹೇಳ್ತೀರಿ ನೀವು ಅಂತ ಅಲ್ಲಿ ಶಂಕ ಬಂದರೂ ಕೂಡ ಇಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಉಪನಿಷತ್ತುಗಳಲ್ಲಿ 6 ಲಿಂಗಗಳದ. ದ್ವೈತದ ಬಗ್ಗೆನೇ ಎಲ್ಲದ್ರಾಗ ಹೇಳ್ಯಾರಂದ್ರೆ ಇದು ಅದ್ವೈತ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ 6 ಲಿಂಗಗಳು ಅದಾವೆ. ಅವುಗಳಲ್ಲಿ ಅದ್ವೈತ ರೂಪ ತಾತ್ಪರ್ಯವೇ ಇರುವಂಥದ್ದು 6 ಲಿಂಗಗಳಲ್ಲಿ. 6 ಲಿಂಗಗಳು, ಷಡ್ಲಿಂಗಗಳು ಅಂತ ಹೇಳ್ತಾರೆ. ಅದಕ್ಕೆ ಷಡ್ಲಿಂಗಗಳು ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತ 6 ಲಿಂಗಗಳು ಅದಾವೆ ಇದ್ರಾಗ. ಸೊ ಯಾಕಂದ್ರೆ ನಾವು ಬಡ 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 ಮುಗಿಸ್ಬೇಕನ್ನುವಂಥದ್ದೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರಗಳನ್ನು ನೋಡ್ಕೊಂಡು ಹೋಗೋಣ ಅನ್ನುವಂಥ ಉದ್ದೇಶ. ಬೇಗ 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 ಮುಗಿಲಪ್ಪ ಮುಗಿಸ್ಬಿಡ್ಬೇಕನ್ನುವಂಥದ್ದೆಲ್ಲ. ಭಾಳಷ್ಟು ಅದ್ಭುತವಾಗಿ ಮಾಡಿಟ್ಟಿದ್ದಾರೆ ಅಡುಗೆನ. ನಾವು ಅಷ್ಟೇ ರುಚಿಕಟ್ಟಾಗಿ ತಿನ್ನಬೇಕಾಗ್ತದಲ್ಲ. ಹಾಗಾಗಿ ಒಂದು ಸ್ವಲ್ಪ ನೋಡೋಣ. ಏನಂದ್ರೆ ಅಭ್ಯಾಸ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅನ್ನುವಂಥ 6 ಲಿಂಗಗಳು ಅದಾವೆ. ಇವು 6 ಲಿಂಗಗಳು ಏನೇನು ಹೇಳ್ತಾವ, ಏನೇನು ಮಾಡ್ತಾವ, ಇದು ಯಾವುದನ್ನು ತಿಳಿಸ್ತಾವ ಅನ್ನುವಂಥದ್ದನ್ನು ಸ್ವಲ್ಪ ಕ್ರಮವಾಗಿ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.